ವಾಗರ್ಥಾಯ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನೆನೆ ವ್ಯಾಸ ವಾಲ್ಮೀಕಿ ಬಾಣ ಭಾರವಿ ಕೃತಿಯ ಕಾಳಿದಾಸನ ನೆನೆಯ ವಿಜಯದೇವ ಕವಿಯ ದೇವ ಗದುಗಿನ ವೀರ ನಾರಾಯಣನ ನಮಿಸೋ ಸನ್ನತಿಯ ಸದ್ಭಾವ ಮುದ್ದುರಾಮ. ಆರಂಭದಲ್ಲಿ ಭಾರತ ಮಾತೆಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರುಗಳನ್ನು ಸ್ಮರಣೆ ಮಾಡಿ ಇಂದು ದೇಶ ಕಂಡ ಅಪರೂಪದ ಮಹಾನ್ ಸಂತ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸ್ಮರಣೋತ್ಸವ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಸಂಸ್ಕಾರ ಭಾರತಿ ರಾಷ್ಟ್ರೋತ್ಥಾನ ಸಮಿತಿ ಅವರ ಇವುಗಳ ಸಾರಥ್ಯದಲ್ಲಿ ಕಾರ್ಯಕ್ರಮ ಸಂಯೋಜನೆಗೊಂಡಿದೆ. ಆ ಎರಡೂ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ನಾವೆಲ್ಲರೂ ಮಹಾನ್ ಸಾಮ್ರಾಜ್ಯದಲ್ಲಿ ಮಹಾನ್ ಸಂತರ ಸದ್ಗುರುಗಳ ಮಾರ್ಗದರ್ಶಕ ಮಹನೀಯರ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಇರುವುದು ಇಲ್ಲಿರ್ತಕ್ಕಂತಹ ಮಹಾನ್ ಗ್ರಂಥಗಳ ದಿವ್ಯ ಸಾನ್ನಿಧ್ಯ. ಪುಸ್ತಕಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇವೆ. ಇಂತಹ ಆ ದಿವ್ಯ ಸಾನ್ನಿಧ್ಯಕ್ಕೂ ಕೂಡ ನಾನು ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತು ನಾನಿಲ್ಲಿ ಬರಲಿಕ್ಕೆ ಕಾರಣ, ಸುಮಾರು ಒಂದು 2-3 ತಿಂಗಳ ಹಿಂದೆ ಮೈಸೂರಿನಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಕುರಿತಾಗಿ ಸುತ್ತೂರು ಮಹಾಸನ್ನಿಧಿಯವರ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ನನ್ನ ಹಾಗೂ ಕಣೇರಿಯ ಜಗದ್ಗುರು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಉಪನ್ಯಾಸ ಇತ್ತು. ಕೆ ಸಿ ಶಿವಪ್ಪನವರು ಕೂಡ ಅವತ್ತಿನ ದಿವಸ ಇದ್ದರು. ಅವರು ಆ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವಿಘ್ನೇಶ್ ಅವರು ಆ ಕಾರ್ಯಕ್ರಮವನ್ನು ಕೇಳಿ ನೋಡಿ ಕೆಲವೇ ದಿವಸಗಳಲ್ಲಿ ನನಗೆ ಫೋನ್ ಮುಖಾಂತರ ಮಾತನಾಡಿ ತಾವು ರಾಷ್ಟ್ರೋತ್ಥಾನ ಬಳಗದ ಕೇಶವ ಶಿಲ್ಪಕ್ಕೆ ಬರಬೇಕು ಅಂತ ತಿಳ್ಕೊಂಡು ಆಮಂತ್ರಿಸಿದರು. ಸುಮಾರು 2.5 ತಿಂಗಳ ಹಿಂದೆ. ಏನೇನು ವಿಶೇಷ ಕಾರ್ಯಕ್ರಮ ಅಂದಾಗ, ಇದು ಪುಸ್ತಕಗಳ ಹಬ್ಬ, ಕನ್ನಡ ಪುಸ್ತಕಗಳ ಹಬ್ಬ. ಸುಮಾರು 37 ದಿವಸಗಳಿಂದ ನಡೆದುಕೊಂಡು ಬರ್ತದೆ. ಅದು ಅವತ್ತಿನ ದಿವಸ ಸಮಾರೋಪ. ಆ ಕಾರ್ಯಕ್ರಮದಲ್ಲಿ ಸಮಾರೋಪದಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಕುರಿತಾಗಿ ಮಾತನಾಡಬೇಕು. ಅದಾದ ನಂತರದಲ್ಲಿ ಬಹಳ ಪ್ರಸಿದ್ಧ ಸಂಗೀತಗಾರರಾಗಿರ್ತಕ್ಕಂತಹ ಶಂಕರ ಶಾನ್ಭಾಗರವರ ಸಂಗೀತ ಇದೆ. ನಿಮ್ಮಿಬ್ಬರದೇ ಕಾರ್ಯಕ್ರಮ ಅಂತಂದಾಗ ಭಾಳ ಸಂತೋಷ ಆಯಿತು. ಇವತ್ತು ಉಪಸ್ಥಿತರಿರ್ತಕ್ಕಂತಹ ನಮ್ಮ ನಾಡಿನ ಖ್ಯಾತ ಸಂಗೀತಗಾರರು, ನಿಜಕ್ಕೂ ಕೂಡ ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಇವನೊಬ್ಬ ಮುದ್ದುರಾಮ ಎಂಬ ಈ ಒಂದು ಚೌಪದನವನ್ನು, ಕೆ ಸಿ ಶಿವಪ್ಪನವರ ಚೌಪದನವನ್ನು ಶಂಕರ್ ಶಾನ್ಭಾಗರವರು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದಾಗ ಅದು ಎಷ್ಟು
ಎಲ್ಲರ ಹೃದಯಾಂತರಾಳದಲ್ಲಿ ಬಹಳ ಸುಂದರವಾಗಿ ಮೂಡಿಬಂದಿರತಕ್ಕಂಥದ್ದು. ಅಂತಹ ಆತ್ಮೀಯರಾಗಿರ್ತಕ್ಕಂತಹ ಶಂಕರ್ ಶಾನ್ಭಾಗರ್ ಅವರಲ್ಲಿ ವಂದನೆಗಳನ್ನು ಸಮರ್ಪಿಸಿ, ಕಾರ್ಯಕ್ರಮಕ್ಕೆ ನನಗೆ ಆಮಂತ್ರಣ ಕೊಟ್ಟು ನೀಡಿರ್ತಕ್ಕಂತಹ ವಿಘ್ನೇಶ್ ಅವರಲ್ಲಿ ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಸಭಿಕರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ನಾನು ಈ ಕೇಶವ ಶಿಲ್ಪಕ್ಕೆ ಬಂದ ನಂತರ ಈ ಮಹಾನ್ ಸಾಗರ ಇದು ಪುಸ್ತಕಗಳ, ಕನ್ನಡ ಪುಸ್ತಕಗಳು, ರಾಷ್ಟ್ರೋತ್ಥಾನ ಸಮಿತಿಯಿಂದ ಪ್ರಕಟಗೊಂಡಿರ್ತಕ್ಕಂಥ ಪುಸ್ತಕಗಳು ಅಲ್ಲದೇ ಇನ್ನಿತರರು ಕೂಡ ಅನೇಕರು ಇಲ್ಲಿ ಪ್ರಕಾಶನ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಇಲ್ಲಿ ಇಟ್ಕೊಂಡಿದ್ದು ಎಲ್ರಿಗೂ ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ನನಗೂ ಕೂಡ ಅಷ್ಟೇ ಸಂತೋಷ ಇರಲಿ. ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಪರಿಚಯ ಮಾಡಿಕೊಡೋದು ಅಥವಾ ಅವರ ವ್ಯಕ್ತಿತ್ವವನ್ನು ಹೇಳುವುದು ಅಂತಂದರೆ ಅದು ಬಹುತರ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ ಸಹ ಎಂಬಂತೆ ಮಾತು ಮನಸ್ಸಿಗೆ ನಿಲುಕಲಾರದ ವ್ಯಕ್ತಿತ್ವ ಅವರದಾಗಿತ್ತು. ಆದರೂ ಕೂಡ ಮಾತುಗಳಲ್ಲಿ ಒಂದಿಷ್ಟು ಅವರ ಬಗ್ಗೆ ಮಾತನಾಡಿ ಹೇಳಿ ಕೇಳಿ ಒಂದಿಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ನನ್ನನ್ನು ಆಮಂತ್ರಿಸಿದ್ದಾಗಿದೆ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ವಿಜಯಪುರ ಜಿಲ್ಲೆಯವರೇ. ಅವರು ಒಂದೆರಡು ಮಾತುಗಳಲ್ಲಿ ಅವರ ಪೂರ್ವಾಶ್ರಮದ ಬಗ್ಗೆ ಹೇಳಿ ನಂತರ ಅವರ ಉತ್ತರಾರ್ಧವನ್ನು ನಾವು ಆರಂಭಿಸೋಣ. ಪೂರ್ವಾರ್ಧ ಬಹಳಷ್ಟೇನು ಅಷ್ಟು ಮಹತ್ತರವಾಗಿರ್ತಕ್ಕಂಥದ್ದಲ್ಲ. ತಂದೆ ಬಹಳ ಒಳ್ಳೆಯ ಕಲಾವಿದರು, ಚಿತ್ರಕಲಾವಿದರು, ಅದ್ಭುತವಾಗಿರ್ತಕ್ಕಂಥ ಕಲೆ ಅವರಲ್ಲಿತ್ತು. ಆದರೆ ತಂದೆಯ ಕೈಯಿಂದ ಚಿತ್ರ ಪ್ರಕಟಗೊಂಡರೆ ಆಂತರಿಕವಾಗಿರ್ತಕ್ಕಂಥ ಚಿತ್ರವನ್ನು ಬಿಡಿಸುವ ಕಲೆ ಸಿದ್ದೇಶ್ವರ ಸ್ವಾಮಿಗಳವರಿಗೆ ಇತ್ತು. ಅದು ಬಹಳ ವಿಶಿಷ್ಟವಾಗಿರುವಂಥದ್ದು. ಅವರು 7ನೇ ಕ್ಲಾಸ್ನಲ್ಲಿ ಇರುವಾಗ ಅವರ ಊರಿಗೆ, ಆ ಗ್ರಾಮಕ್ಕೆ, ಬಿಜ್ಜರಿಗೆ ಅಂತಕ್ಕಂಥ ಗ್ರಾಮಕ್ಕೆ ಬಂದವರು ನಮ್ಮ ಗುರುಗಳಾಗಿರ್ತಕ್ಕಂಥ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಗುರುಬಂಧುಗಳು ಬ್ರಹ್ಮಾನಂದ ಸ್ವಾಮಿಗಳಂತೆ. ಅವರು ಗದಗದಿಂದ, ಆ ಕಾಲದಲ್ಲಿ ಗದಗಿನ ಶಿವಾನಂದ ಮಠದ ಶಿಷ್ಯಂದಿರು ಅಂತಂದರೆ ಭಾಳ ಅಪ್ಪಟವಾಗಿರ್ತಕ್ಕಂಥ ಚಿನ್ನ, ಸ್ವಚ್ಛವಾಗಿರ್ತಕ್ಕಂಥ ಚಿನ್ನ, ಅಂಥ ಸನ್ಯಾಸತ್ವ, ಮನೆ ಮಠಗಳೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಪೂಜ್ಯರ ಸನ್ನಿಧಾನದಲ್ಲಿ ಇದ್ದುಕೊಂಡು ಶಂಕರರ ವೇದಾಂತವನ್ನು, ನಿಜಗುಣರ ಕೈವಲ್ಯವನ್ನು ಸಾಕಷ್ಟು ಅಧ್ಯಯನ ಮಾಡಿ ಕೊನೆಗೆ ಎಲ್ಲವನ್ನೂ ತ್ಯಾಗ ಮಾಡಿ ಅವರು ಯಾವ್ಯಾವ ಊರಲ್ಲಿ ಇರ್ತಾರೋ ಅದೇ ಊರಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು, ಪರ್ಣ ಕುಟೀರಗಳನ್ನು ನಿರ್ಮಾಣ ಮಾಡಿಕೊಂಡು ಊರಲ್ಲಿರ್ತಕ್ಕಂತಹ ಜನರಿಗೆ ಬೋಧನೆ ಮಾಡ್ತಕ್ಕಂಥ ಒಂದೇ ಒಂದು ಉದ್ದೇಶ. ಜೊತೆಗೆ ಅವರೇ ಹೋಗಿ ಊರಲ್ಲಿ ಹೋಗಿ ಕಂತಿ ಭಿಕ್ಷೆಯನ್ನು ಮಾಡಿಕೊಂಡು ಬಂದು ಊಟ ಮಾಡೋದು, ಊರು ಹೊರಗಡೆ ಇರೋದು, ಅನುಷ್ಠಾನಾದಿಗಳನ್ನು ಮಾಡೋದು, ಹೀಗೆ ಅವರ ಒಂದು ಪದ್ಧತಿ. ಅದರಲ್ಲಿ ಬರ್ತಕ್ಕಂಥವರು ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾಸ್ವಾಮಿಗಳು. ಅವರು ವಿಜಯಪುರ ಜಿಲ್ಲೆಯ ಬಿಜ್ಜರಿಗೆ ಅಂತಕ್ಕಂಥ ಗ್ರಾಮ, ಅಲ್ಲಿಗೆ ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ತಿರುಗಾ ಹೋಗುವಾಗ ಅವರಿಗೆ ಅವರ ತಂದೆ ಮತ್ತು ತಾಯಿ ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದರು. ಆ ಸಮಯದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು 7ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದರು. ಆವಾಗ ಅವರೆಲ್ಲರಿಗೂ ಇಬ್ಬರಿಗೂ ದೀಕ್ಷೆ ಕೊಡೋದಲ್ಲದೆ ಆ ಇರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಅನೇಕ ಶರಣರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಅವರು ಹೊರಟರು. ಅದೇ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳವರು ನನಗೂ ಆ ಲಿಂಗ ಬೇಕು, ಆ ದೀಕ್ಷೆ ಬೇಕು ಅಂತ ತಿಳ್ಕೊಂಡು ಹಠ ಹಿಡಿದರು. ಆವಾಗ ಬ್ರಹ್ಮಾನಂದ ಸ್ವಾಮಿಗಳು ಮತ್ತು ಅವರ ತಂದೆಯವರು ತಿಳಿಸಿ ಹೇಳಿದರು, ಇನ್ನೂ ಚಿಕ್ಕವಿದೆಯಪ್ಪ, ದೊಡ್ಡವನಾದ ಮೇಲೆ ದೀಕ್ಷೆಯನ್ನು ಕೊಡೋಣ, ಆವಾಗ ನೀನು ಲಿಂಗವನ್ನು ತೆಗೆದುಕೊಳ್ಳುವಂತೆ ಅಂತ ತಿಳ್ಕೊಂಡು ಹೇಳಿ ಅವರು ಹೋಗಿಬಿಟ್ರು. ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಸಿದ್ದೇಶ್ವರ ಸ್ವಾಮಿಗಳಿಗೆ. ಬಹಳ ಚಿಕ್ಕ ಬಾಲಕ, 7ನೇ ಕ್ಲಾಸು. ಎಲ್ಲಿಗೆ ಹೋದರು ಈ ಸ್ವಾಮಿಗಳು, ಅಜ್ಜವ್ರು ಎಲ್ಲಿಗೆ ಹೋದರು ಅಂತ ತಿಳ್ಕೊಂಡು ಊರಲ್ಲಿ ಕೇಳಿದಾಗ ಬಿಜಾಪುರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಂತಿದ್ದಾರೆ, ಅವರ ಬಂಧುಗಳು, ಅವ್ರ ಗೆಳೆಯರು, ಅಲ್ಲಿಗೆ ಅವರು ಹೋದರು. ಆವಾಗ ಆ ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿಂದ ಹೊರಟರು. ಬಿಜ್ಜರಿಗಿಂದ ಹೊರಟು
ವಿಜಯಪುರಕ್ಕೆ ಬಂದರು. ವಿಜಯಪುರದಲ್ಲಿ ಸುಮಾರು 40 ವರ್ಷಗಳವರೆಗೆ ನಿರಂತರವಾಗಿ ಪ್ರವಚನ ಅಂತಕ್ಕಂಥದ್ದು ನಡೀತಾ ಇತ್ತು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಂದ, ನಮ್ಮ ಗುರುಗಳು. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಗದಗಿನ ಶಿವಾನಂದ ಮಹಾಸ್ವಾಮಿಗಳವರ ಶಿಷ್ಯರಲ್ಲಿ ಅವರು ಕೂಡ ಒಬ್ಬರು. ಅವರು ಪ್ರವಚನ ಮಾಡ್ತಾಯಿದ್ದರು ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಬಿಜಾಪುರದಲ್ಲಿ. ಆವಾಗ ಈ ಸಿದ್ದೇಶ್ವರರು ಅಲ್ಲಿಗೆ ಬಂದು ನಿಂತುಕೊಂಡು ಒಂದು 2-3 ದಿವಸ ಆ ಪ್ರವಚನವನ್ನು ಕೇಳ್ತಾರೆ. ಆ ಪ್ರವಚನವನ್ನು ಕೇಳಿದಾಗ ಚಿಕ್ಕ ಬಾಲಕನಾಗಿರ್ತಕ್ಕಂಥ ಸಿದ್ದೇಶ್ವರರಿಗೆ ಮನೆ ಬೇಡ, ಹೋಗೋದು ಬೇಡ ಅಂತ ತಿಳ್ಕೊಂಡು ನೇರವಾಗಿ ಅವರು ಇರ್ತಕ್ಕಂಥ ಸ್ಥಳ ಅಲ್ಲಿ ಬಿಜಾಪುರದಲ್ಲಿ ನಾವೆಲ್ಲ ಇರೋದು ಒಂದು ಕಾಲದಲ್ಲಿ 1970-71 ಆಸ್ಪಾಸಿನಲ್ಲಿ ಕರಡಿಯವರ ತೋಟ ಅಂತಕ್ಕಂಥ ಒಂದು ದೊಡ್ಡ ತೋಟ. ಊರಲ್ಲಿಯೇ ಇದ್ದರೂ ಕೂಡ, ಪಕ್ಕದಲ್ಲೇ ಇದ್ದರೂ ಕೂಡ ಬಹಳ ಪ್ರಶಾಂತವಾಗಿರ್ತಕ್ಕಂಥ ತಪೋಭೂಮಿ ಅದು. ಬಹಳ ವೃಕ್ಷಗಳೇ, ಚಿಕ್ಕು ಮರಗಳು, ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಉದ್ಯಾನ. ಅಲ್ಲಿ ಅಪ್ಪ ಅವರು ನಮ್ಮ ಗುರುಗಳು ಇರ್ತಿದ್ದರು. ಅಲ್ಲಿಗೆ ಒಬ್ಬರು ಹಿರಿಯರು ಅವರನ್ನು ಕರ್ಕೊಂಡು ಬಂದರು, ಸಿದ್ದೇಶ್ವರರನ್ನು ಕರ್ಕೊಂಡು ಬಂದು ಭೇಟಿ ಮಾಡಿಸ್ತಾರೆ. ಈ ಹುಡುಗ 3 ದಿವಸದಿಂದ ಉಪವಾಸ ಇದ್ದಾನೆ, ಇಲ್ಲೇ ನಿಂತುಕೊಂಡು ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಇದ್ದಾನೆ. ಯಾರಪ್ಪ ನೀನು, ಏನು ಅಂತ ಕೇಳಿದಾಗ ನಾನು ಹೀಗೆ ಅಂತ. ಆವಾಗ ಅವರ ತಂದೆ ತಾಯಿಗಳನ್ನು ಕರೆಸ್ತಾರೆ, ಅಲ್ಲಿಂದ ಬಿಜ್ಜರಿಗಿಂದ ಕರೆಸಿ ಹೀಗೆ ಬಂದಿದ್ದಾನಂತೆ. ಇಲ್ಲ, ಅವನು ಲಿಂಗ ದೀಕ್ಷೆ ತೆಗೆದುಕೋಬೇಕಾಗಿತ್ತು, ಅವನಿಗೆ ಕೊಡಲಿಲ್ಲ ಗುರುಗಳು ಬ್ರಹ್ಮಾನಂದರು, ಅದಕ್ಕಾಗಿ ಹಠ ಮಾಡಿ ಇಲ್ಲಿ ಬಂದಿದ್ದಾನೆ, ಕರ್ಕೊಂಡು ಹೋಗ್ತೀವಿ ಅಂದಾಗ ನಾನು ಬರೋದಿಲ್ಲ ಅಂತಂದರು. ಅವತ್ತೇನು ಬಂದರು ಸಿದ್ದೇಶ್ವರ ಸ್ವಾಮಿಗಳು ತಿರುಗಿ ಊರಿಗೆ ಹೋಗಲಿಲ್ಲ. ಕೊನೆಗೆ ಆಯ್ತಪ್ಪ ಇಲ್ಲೇ ಇರಲಿ ಆಶ್ರಮದಲ್ಲೇ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಇಟ್ಕೊಂಡು ನಂತರ ಅಭ್ಯಾಸ ಆಯಿತು, ಪ್ರೌಢ ಶಿಕ್ಷಣ ಆಯಿತು. ಮಾಧ್ಯಮ ಶಿಕ್ಷಣ ಮುಗಿಸಿ ಆಗಿನ ಕಾಲದಲ್ಲಿ ಇಂಟರ್ ಅಂತಕ್ಕಂಥ ಕೋರ್ಸನ್ನು PUC ಮುಗಿಸಿಕೊಂಡು ಅಲ್ಲಿಯೇ BA ಮಾಡಿಕೊಂಡು ಕೊಲ್ಹಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ MA ಮಾಡಿಕೊಂಡ್ರು, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರು. ಆದರೆ ಒಂದು ವಿಶೇಷ ಅಂತಂದರೆ ಅವರ ವ್ಯಕ್ತಿತ್ವ ಎಷ್ಟು ಅದ್ಭುತವಾಗಿತ್ತು, ದೊಡ್ಡದಿತ್ತು ಅಂತಂದರೆ ಅವರು SSLC ಓದ್ತಾಯಿದ್ದರು, 10ನೇ ಕ್ಲಾಸಲ್ಲಿ ಓದ್ತಾಯಿದ್ದರು. ಕೊಲ್ಹಾಪುರದ ಚಿತ್ರದುರ್ಗ ಮಠದಲ್ಲಿ ಸಿದ್ಧಾಂತ ಶಿಖಾಮಣಿ ಮೇಲೆ ಪ್ರವಚನ ನಡೆದಿತ್ತು ಬೆಳಗಿನ ಸಮಯ. ಆವಾಗ ಪೂಜ್ಯ ಗುರುಗಳು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಶಿಷ್ಯರಿಗೆ ಆಜ್ಞೆ ಮಾಡ್ತಾರೆ, ನೋಡಪ್ಪ ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪವಿತ್ರ ಗ್ರಂಥ ಸಿದ್ಧಾಂತ ಶಿಖಾಮಣಿ, ಅದರ ಪ್ರವಚನ ನಡೆದಿದೆ, ಅದನ್ನು ನೀನು ಬರೀಬೇಕು ಅಂತ ಹೇಳ್ಕೊಂಡು. ಆಯಿತು ಅಂತ ತಿಳ್ಕೊಂಡು ಅವರ ಅಪ್ಪಣೆಯನ್ನು ಪಡೆದುಕೊಂಡು ಕೊನೆಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. 10ನೇ ಕ್ಲಾಸಿನಲ್ಲಿ ಇರುವಾಗ, ಅಂದರೆ ಅವರು ತಮ್ಮ ಅಧ್ಯಾತ್ಮದ ಜೀವನವನ್ನು ಬರವಣಿಗೆಯಿಂದ ಪ್ರಾರಂಭ ಮಾಡಿದರು. ಯಾಕೆ ಮಾತನ್ನು ಹೇಳ್ತಾನೆ ಅಂತಂದರೆ ಇಲ್ಲಿರ್ತಕ್ಕಂಥವೆಲ್ಲವೂ ಕೂಡ ಪುಸ್ತಕಗಳೇ. ಅವರ 10ನೆಯ ವರ್ಗದಲ್ಲಿ ಕಲಿತಾ ಇರುವಾಗ ಅದೇನು ಪ್ರಾರಂಭ ಆಯಿತು, ಬರೆಯೋದು, ನಿರಂತರವಾಗಿ ಬರೆಯೋದು, ಚಿಂತನೆ ಮಾಡೋದು ನಡೆಯಿತು. ಆವಾಗ ಅವರು ಬರೆದಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಗೆ ವ್ಯಾಖ್ಯಾನವನ್ನು ಏನು ಬರೆದರೋ ಅಲ್ಲಿಂದ ಅವರ ಅಧ್ಯಾತ್ಮದ ಕ್ಷೇತ್ರ ಅದ್ಭುತವಾಗಿ ಪ್ರವಾಹ ರೂಪದಲ್ಲಿ ಅದು ನಡೀತಾ ಸಾಗ್ತಾ ಹೋಯಿತು. ಆ ನಂತರ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ಪೌರ್ವಾತ್ಯ ಹಾಗೂ ಪಾಶ್ಚಿಮಾತ್ಯ ಎರಡೂ ತತ್ವಶಾಸ್ತ್ರಗಳಲ್ಲಿ ಬಹಳಷ್ಟು ಅವರು ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಅವರಿಗೆ ಬಾರದ ವಿದ್ಯೆಗಳು ಯಾವುದೂ ಇಲ್ಲ. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ ಅಂತ ತಿಳ್ಕೊಂಡು ವೇದಾಂತ ಹೇಳ್ತದೆ. ಒಂದನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ. ಹಾಗೆ ಅವ್ರು ಏನು ತಿಳ್ಕೊಂಡಿದ್ದರು ಅಂತಂದರೆ, ಸತ್ಯ ಯಾವುದು, ಈ ಜಗತ್ತಿಗೆ ಮೂಲ ಸತ್ಯ ಯಾವುದು, ಇದಕ್ಕೆ ಬ್ರಹ್ಮವಾದಿಗಳು ಎಂದು ಕರೀತಾರೆ. ಬ್ರಹ್ಮವಾದಿನಃ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರತಕ್ಕಂಥ ಒಂದು ಮಾತು, ಬ್ರಹ್ಮವಾದಿನೋ ವದಂತಿ ಅಂತ ತಿಳ್ಕೊಂಡು ಆರಂಭದಲ್ಲಿ ಶ್ಲೋಕದಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಆರಂಭಗೊಳ್ತಕ್ಕಂಥ ಒಂದು ಮಾತು, ಕಿಂ ಕಾರಣಂ ಬ್ರಹ್ಮ ಕುತಃ ಸ್ಮಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅಧಿಷ್ಠಿತಾ ಕೇನ ಸುಖೇತರೇಶು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ ಅಂತೇಳ್ಕೊಂಡು ಏನು ಮೂಲಭೂತವಾಗಿ ಈ ಜಗತ್ತಿಗೆ ಯಾವುದು ಕಾರಣ, ಇಲ್ಲಿರ್ತಕ್ಕಂಥ ಜೀವಿಗಳು ಎಲ್ಲಿಂದ ಉತ್ಪತ್ತಿ ಆಗ್ತಾರೆ, ಎಲ್ಲಿ ರಕ್ಷಣೆ ಹೊಂದ್ತಾರೆ, ಕೊನೆಗೆ ಎಲ್ಲಿ ಹೋಗಿ ಅವರು ಲಯ ಆಗ್ತಾರೆ, ಇದೇನಿದು ವಿಚಿತ್ರ ಅಂತೇಳ್ಕೊಂಡು
ಶ್ವೇತಾಶ್ವತರ ಉಪನಿಷತ್ಕಾರರು ಹೇಗೆ ಚಿಂತನೆಯನ್ನು ಮಾಡ್ತಾರೋ ಅದನ್ನೇ ಶಿವಪ್ಪನವರು ಕೇಳ್ತಾರೆ. ಈ ಲೋಕ ತಕ್ಕಡಿಯ ಯಾರು ತೂಗುತ್ತಲಿಹರು ಕಿಂ ಕಾರಣಂ ಬ್ರಹ್ಮ. ಅದಕ್ಕೆ ಸಮಾನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕನ್ನಡದಲ್ಲಿ. ಈ ಲೋಕ ತಕ್ಕಡಿಯ ಯಾರು ತೂಗುತ್ತಲಿಹರು, ಏರು ಪೇರಿನ ಹದವ ಸರಿಮಾಡುತ್ತಿಹರು, ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆ ಯಾರು, ಬದುಕಿಗೆ ಉತ್ತರವಿದೆಯೇ ಮುದ್ದುರಾಮ. ಈ ಬದುಕಿನ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಶ್ನೆಯನ್ನು ಇಡ್ತಾರೆ ಶಿವಪ್ಪನವರು. ಅದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೊನೆಗಂತಾರವರು, ಏನಿದೆಲ್ಲ ವಿಚಿತ್ರ, ಯಾವ ಋಣ ಇದೆಲ್ಲ, ಎಷ್ಟು ಋಣಭಾರದಲ್ಲಿ ಇದ್ದೇವಲ್ಲ. ಜನ್ಮವೆತ್ತವರಾರು, ಅನ್ನ ಎತ್ತವರಾರು, ಅರಿವು ನೆನಗುಣಬಡಿಸಿ ಸಾಕಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರು, ನೀ ಋಣದ ಸರಮಾಲೆ ಮುದ್ದುರಾಮ. ಶಿವಪ್ಪನವರು ಹೇಳ್ತಕ್ಕಂಥದ್ದು ಏನು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಕವಿದು. ಅದನ್ನೇ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಿದ್ರು. ಜನ್ಮವಿತ್ತವರಾರು, ಯಾರು ಜನ್ಮ ಕೊಟ್ಟರು? ತಂದೆ ತಾಯಿಗಳ? ಹೌದು. ಇವರಿಗೆ ತಂದೆ ತಾಯಿಗಳು ಯಾರು? ಅವರಿಗೆ ತಂದೆ ತಾಯಿಗಳು ಯಾರು? ಹೀಗೆ ನಾವು ಹೋಗ್ತಾ 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 ಪ್ರಕೃತಿರ್ ಮಹಾನ್ ಮಹತೋ ಅಹಂಕಾರ, ಅಹಂಕಾರಾತ್ ಆಕಾಶ, ಆಕಾಶಾತ್ ವಾಯು, ವಾಯೋರ್ ಅಗ್ನಿ, ಅಗ್ನೇರ್ ಆಪಃ, ಅದ್ಭ್ಯ ಪೃಥಿವಿ, ಪೃಥಿವ್ಯಾಂ ಓಷಧಯ, ಓಷಧಿಭ್ಯೋ ಅನ್ನಂ, ಅನ್ನಾದ್ ರೇತಃ, ರೇತಸಃ ಪುರುಷಃ, ಸ ವಾ ಏಷಃ ಪುರುಷಃ ಅನ್ನರಸಮಯ. ಇದೆಲ್ಲವೂ ಕೂಡ ಹೀಗೆ ಬಂದಿರತಕ್ಕಂಥದ್ದು. ಆದರೆ ಯಾವ ತಂದೆ ತಾಯಿಗಳನ್ನು ವಿಚಾರ ಮಾಡೋದು? ನನ್ನ ತಂದೆ ತಾಯಿಗಳು, ನನ್ನ ತಂದೆ ತಾಯಿಯ ತಂದೆ ತಾಯಿಗಳು ಯಾರು? ಮೂಲದಲ್ಲಿ ಯಾರು? ಜನ್ಮವಿತ್ತವರ ಯಾರು? ಪಂಚಮಹಾಭೂತಗಳ ಸಂಘಾತದಿಂದ ಆಗಿರ್ತಕ್ಕಂಥ ಜಗತ್ತಿದು. ಅನ್ನ ಇತ್ತವರಾರು, ಅರಿವು ನೆನಗುಣಬಡಿಸಿ ಸಾಕಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರು, ನೀ ಋಣದ ಸರಮಾಲೆ ಮುದ್ದುರಾಮ. ಒಬ್ಬ ಮನುಷ್ಯ ಹುಟ್ಟಬೇಕಾಗಿತ್ತು ಅಂತಂದರೆ ಬರೀ ಅವನೊಬ್ಬನ ಸಾಧನೆ ಅಲ್ಲ, ಅವನ ಹಿಂದಿರ್ತಕ್ಕಂಥ ಅನೇಕರ ಸಾಧನೆ ಅಂತಕ್ಕಂಥದ್ದಿದೆ. ಕೊನೆಗೆ ತತ್ವಗಳು, ಪಂಚಮಹಾಭೂತಗಳಂತಕ್ಕಂಥ ತತ್ವಪುಂಜ ಇದೆ. ಇದೆಲ್ಲದರ ಸಹಾಯ ಪಡ್ಕೊಂಡಿರ್ತಕ್ಕಂತಹ ನಾನು ಎಷ್ಟು ಅದ್ಭುತ. ಇಂಥ ಜ್ಞಾನವನ್ನು ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ. ಒಂದನ್ನು ಏನು ತಿಳಿದುಕೊಂಡರು ಸಿದ್ದೇಶ್ವರ ಮಹಾಸ್ವಾಮಿಗಳವರು, ಅವರಿಗೆಲ್ಲವೂ ಕೂಡ ಸರಾಗ ಆಗಿಬಿಡ್ತು. ಯಾವುದೂ ಕಠಿಣ ಅಲ್ಲ. ಜ್ಯೋತಿಷ್ಯ ಕೇಳ್ರಿ, ಜ್ಯೋತಿಷ್ಯ. ವಿಜ್ಞಾನ ಕೇಳ್ರಿ, ವಿಜ್ಞಾನದಲ್ಲಿ ಬೇಕಾದಷ್ಟು. ಖಗೋಳ ಕೇಳ್ರಿ, ಭೂಗೋಳ ಕೇಳ್ರಿ, ಭೂವಿಜ್ಞಾನ ಕೇಳ್ರಿ, ಯಾವುದನ್ನು ಕೇಳ್ತಾರೆ. ಕಾಯ್ದ ಕಾನೂನುಗಳನ್ನು ಕೇಳ್ರಿ, ಗಣಿತಶಾಸ್ತ್ರ ಕೇಳ್ರಿ, ಎಲ್ಲದರೂ ಸರಿ. ಆಶ್ಚರ್ಯಪಡಬೇಕು ಅವರ ಜ್ಞಾನದ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಸಾಗರ. ಅದಕ್ಕೆ ಹೋಲಿಕೆ ಕೊಡಲಿಕ್ಕೆ ಆಗೋದಿಲ್ಲ. ಗಗನಂ ಗಗನಾಕಾರಂ. ಆಕಾಶಕ್ಕೆ ಮತ್ತೊಂದು ಆಕಾಶವನ್ನು ಹೋಲಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಗಗನಂ ಗಗನಾಕಾರಂ, ಸಾಗರಂ ಸಾಗರೋಪಮಃ. ರಾಮ ರಾವಣಯೋರ್ ಯುದ್ಧ, ರಾಮ ರಾವಣೋರ್ ಇವ. ಆ ಯುದ್ಧಕ್ಕೆ ಮತ್ತೊಂದು ಸಮಾನವಾಗಿರ್ತಕ್ಕಂಥ ಯುದ್ಧ ಇಲ್ಲ. ಸಾಗರಕ್ಕೆ ಸಮಾನವಾಗಿರ್ತಕ್ಕಂಥ ಮತ್ತೊಂದು ಸಾಗರ ಇಲ್ಲ. ಆಕಾಶಕ್ಕೆ ಸಾಗರ ಮತ್ತೊಂದು ಆಕಾಶ ಅಂತಕ್ಕಂಥದ್ದು ಸಾಮ್ಯತೆ ಅಂತಕ್ಕಂಥದ್ದಿಲ್ಲ. ಹಾಗೆ ಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಮತ್ತೊಬ್ಬರನ್ನು ಹೋಲಿಸ್ತೇವೆ ಅಂದರೆ ಸಾಧ್ಯ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳೇ, ಮತ್ತೊಬ್ಬರು ಯಾರನ್ನು ಹೋಲಿಕೆ ಕೊಡಲಿಕ್ಕೆ ಆಗೋದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಅವರಲ್ಲಿ ಇತ್ತು. ಅಂಥ ಪೂಜ್ಯರು ವಿಶೇಷವಾಗಿ ತಮ್ಮ ಇಡೀ ಜೀವನವನ್ನು ತ್ಯಾಗ, ವೈರಾಗ್ಯ, ಅವರ ಮನಸ್ಸು, ಅವರ ದೇಹ, ಅವರ ಮಾತು, ಮನೋವಾಕ್ಕಾಯಗಳಲ್ಲಿ ಸುಭಾಷಿತಕಾರ ಹೇಳ್ತಾರೆ, ಮನಸ್ಸಿ ವಚಸಿ ಕಾಯೇ ಪುಣ್ಯ ಪೀಯೂಷ ಪೂರ್ಣಾಃ ತ್ರಿಭುವನಮುಪಕಾರ ಶ್ರೇಣಿಭಿ ಪ್ರೀಣಯಂತಹ ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜವೃದಿ ವಿಕಸಂತಹ ಸಂತಿ ಸಂತಃ ಕಿಯಂತಹ. ಎಲ್ಲಿ ಸಿಗ್ತಾರೆ ಅಂತ ಸಂತರು ಅಂತ ಪ್ರಶ್ನೆ ಮಾಡ್ತಾರೆ ಸುಭಾಷಿತಕಾರರು. ಮನಸ್ಸಿ ವಚಸಿ ಕಾಯೇ, ಮನಸ್ಸಿನಲ್ಲಿ, ಮಾತಿನಲ್ಲಿ, ಶರೀರದಲ್ಲಿ ಯಾವಾಗಲೂ ಕೂಡ ಪುಣ್ಯದ ಅದ್ಭುತವಾಗಿರ್ತಕ್ಕಂಥ ಪೀಯೂಷ ಪೂರ್ಣ ಅಮೃತದ ಕುಂಭವನ್ನು ತುಂಬಿಕೊಂಡವರಿಗೆ ಅಲ್ಲಿ ಯಾವುದೂ ಕೂಡ ಪಾಪ ಕಾರ್ಯ ಅಂತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥದ್ದು ಯಾವಾಗಲೂ ಕೂಡ ಸುಡಲಿಕ್ಕೆ ಸಾಧ್ಯವಿಲ್ಲ.
ಅವರ ಜೀವನದಲ್ಲಿ ಒಬ್ಬ ಪಂಡಿತ ಬರಲಿ, ಅತೀ ಪಾಮರ ಬರಲಿ, ಎಲ್ಲರೂ ಕೂಡ ಸಮಾನವಾಗಿರ್ತಕ್ಕಂಥವ್ರು. ಅಂಥ ಒಂದು ಸಮಾನ ಸ್ಥಿತಿ ಅಂತಕ್ಕಂಥದ್ದು ಕೂಡ ಇತ್ತು. ಅಷ್ಟೇ ಅಲ್ಲ, ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ವೃಜಯಿತ ಕಿಂ. ಸ್ಥಿತಪ್ರಜ್ಞರ ಲಕ್ಷಣಗಳನ್ನು ಕೃಷ್ಣನಿಗೆ ಭಗವಂತನಿಗೆ ಅರ್ಜುನ ಕೇಳುವಾಗ ಮೊಟ್ಟ ಮೊದಲನೇ ಹೇಳ್ತಾನೆ ಕೃಷ್ಣ ಭಗವಂತ, ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧಃ ಸ್ಥಿತದೇಹಿ ಮುನಿರುಚ್ಯತೆ. ಮುನಿ ಅಂದರೆ ಹೇಗಿರಬೇಕು, ಒಬ್ಬ ಸ್ಥಿತಪ್ರಜ್ಞ ಅಂದರೆ ಹೇಗೆ ಇದ್ದ ಅಂತಕ್ಕಂಥದ್ದನ್ನು ನಾವು ಯಾರನ್ನೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಭಾಳ ಸಮೀಪದಿಂದಲೇ ಕಂಡಿರಲಿ, ದೂರದಿಂದಲೇ ಕಂಡಿರಲಿ, ಅವರೊಬ್ಬ ಸ್ಥಿತಪ್ರಜ್ಞರು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಿಬಿಡ್ತಿತ್ತು. ದುಃಖೇಶು ಅನುದ್ವಿಗ್ನಮನಃ, ಯಾವಾಗಲೂ ಕೂಡ ಎಂಥ ದುಃಖ ಬಂದರೂ ಕೂಡ ಉದ್ವಿಗ್ನಗೊಳ್ಳದ ಮನಸ್ಸು ಕಠೋರ ಅಂತಕ್ಕಂಥದ್ದು. ವಜ್ರಾದೇವಿ ಕಠೋರಾಣಿ ಮೃದೂನಿ ಕುಸುಮಾದೇವಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಇಷ್ಟು ನಿಮಗೆ ಹೇಳಬೇಕು ಅಂತಂದರೆ ಸುಮಾರು 5 ಬಾರಿ ಅವರ ಕಾಲು ಮುರಿತು, ಒಂದೇ ಸಲ ಅಲ್ಲ. ಅವರ ಎಲುಬುಗಳು ಹೇಗಿದ್ದವು ಅಂತಂದರೆ ನಿಮಗೆ ಅತಿಶಯೋಕ್ತಿ ಅನ್ನಿಸ್ಬಾರ್ದು. ಅವ್ರ ಬಗ್ಗೆ ಹೇಳುವಾಗ ನಿಮಗೆಲ್ಲ ವಿಚಿತ್ರ ಅನ್ನಿಸ್ಬಹುದು. ಎಲುಬುಗಳು ಹಾಗೆ ಇರಲಿಲ್ಲ, ನಿಮ್ಮೆಲ್ಲ ಎಲುಬುಗಳು ಹಾಗೆ ಇರಲಿಲ್ಲ. ಜಸ್ಟ್ ಲೈಕ್ ಒಂದು ನಮೂನೆ ಥರ್ಮಾಕೋಲ್ ಹೇಗಿರ್ತಾವಲ್ಲ ಬೆಂಡು, ಆ ರೀತಿಯಾಗಿರ್ತಕ್ಕಂಥದ್ದು. ಕುಮಟಾಕ್ಕೆ ಹೋಗಿದ್ವಿ, ಕುಮಟಾದಲ್ಲಿ ಪ್ರವಚನ ಇತ್ತು. ಇನ್ನೂ ಪ್ರವಚನ ಆರಂಭ ಆಗಿಲ್ಲ, ಮಾರನೇ ದಿವಸ ಪ್ರವಚನ. ಬೆಳಗಿನ ಜಾವ 5 ಗಂಟೆಗೆ ಅರಣ್ಯ ಮಧ್ಯದಲ್ಲಿ ವಾಕ್ ಹೋಗಬೇಕಾಗಿತ್ತು. ವಾಯುವಿಹಾರಕ್ಕೆ ಹೋದರು, ಜೊತೆಗೆ ಇದ್ವಿ. ಒಳಗಡೆ ಹೋದರು, ಏನಿಲ್ಲ, ಒಂದು ಕಲ್ಲು ಮೇಲೆ ಶೂ ಹಾಕಿರ್ತಕ್ಕಂಥ ಅದು ಕಾಲು ಸ್ಕಿಡ್ ಆಯಿತು, ತಕ್ಷಣ ಮುರಿತು. ನಾವು ಒಂದು ಕಡೆಗೆ ಹೊರಗಡೆ ಇದ್ವಿ, ಅವ್ರು ಒಳಗಡೆ ಹೋಗಿದ್ದರು. ವಿಚಿತ್ರ ಅಂತಂದರೆ ಕಾಲು ಮುರಿದಿತ್ತು, ಕೊರಳಲ್ಲಿ ಯಾವಾಗಲೂ ಒಂದು ಟವೆಲ್ ಇರ್ತಿತ್ತು. ಗೊತ್ತಾಯಿತು ಅವ್ರಿಗೆ ನನ್ನ ಕಾಲು ಮುರಿದದ ಅಂತ ತಿಳ್ಕೊಂಡು. ಹಿಡಿದು ನೋಡಿದ್ರು, ಕೈಯಾಗಿ ಬಂತು ಕಾಲು, ಚರ್ಮ ಅಷ್ಟೇ ಅಂಟ್ಕೊಂಡಿತ್ತು. ಕೊರಳಲ್ಲಿರ್ತಕ್ಕಂಥ ಟವೆಲ್ ತೊಗೊಂಡು ಅದನ್ನು ಬಿಗಿಯಾಗಿ ಕಟ್ಕೊಂಡ್ರು. ಎದ್ದು ಬರಲಿಕ್ಕೆ ಆಗಲಿಲ್ಲ. ಯಾಕೋ ಬರಲಿಲ್ಲ ಅಪಗಳು ಅಂತ ತಿಳ್ಕೊಂಡು ಅಂಥೇಳಿ ನಾವು ಸ್ವಲ್ಪ ಹೋದ್ವಿ. ಮುಂದುಗಡೆ ಹೋದಾಗ ನೆರಳುತ್ತಾಯಿದ್ರು. ಆವಾಗ ಏನಾಯಿತು ಬುದ್ಧಿ ಅಂತ ಕೇಳಿದಾಗ ಏನೋ ಸ್ವಲ್ಪ ಕಾಲು ಉಲುಕ್ತು ಅಷ್ಟೆ. ಆ ನೋವಿನ ಬಾಧೆಯನ್ನು ಹೇಳಿಕೊಳ್ಳಿಲ್ಲ. ಅಕಸ್ಮಾತ್ ಹೇಳಿಕೊಂಡ್ರೆ ಇವರು ನನ್ನ ಆಸ್ಪತ್ರೆಗೆ ಹೋಗ್ತಾರೆ, ಇಂಜೆಕ್ಷನ್ ಮಾಡಿಸ್ತಾರೆ, ಔಷಧಿ ಕೊಡಿಸ್ತಾರೆ, ನಾನು ಯಾವುದೋ ತೊಗೊಳ್ಬಾರ್ದು ಅಂತ ತಿಳ್ಕೊಂಡು ಅವ್ರದ್ದು ಇಚ್ಛೆ. ಯಾವಾಗಲೂ ಕೂಡ ನಾನು ಕಂಡ ಹಾಗೆ ಔಷಧೋಪಚಾರ ಎಂದೂ ಕೂಡ ತಗೊಳ್ಳಿಲ್ಲ, ಯಾವ ಮಾತ್ರೆಗಳನ್ನು ತಗೊಳ್ಳಿಲ್ಲ. ಎಂಥ ಅವರಿಗೆ ಬಹಳ ಅದ್ಭುತವಾಗಿರ್ತಕ್ಕ ದೊಡ್ಡ ರೋಗ ಅಂದರೆ ನೆಗಡಿ. ವೈರಲ್ ಇನ್ಫೆಕ್ಷನ್ ಆಗಿಬಿಡುತ್ತೇವೆ ಅಂತಂದರೆ ನೆಗಡಿ 15 ದಿವಸ ನೆಗಡಿನೇ ಹೋಗ್ತಿರಲಿಲ್ಲ. ಬಹಳ ಅದರಿಂದ ಬಹಳ ಬಳಲ್ತಾಯಿದ್ರು. ಆವಾಗ ನೇರವಾಗಿ ನಾವು ಕಾರ್ಯಕರ್ತನ ಕಂಡು ಒಂದು ಆ್ಯಂಬುಲೆನ್ಸ್ ಮಾಡಿಕೊಂಡು ನೇರವಾಗಿ ಬಿಜಾಪುರಕ್ಕೆ ಹೋದ್ವಿ. ಆವಾಗ ಡಾಕ್ಟರ್ ನಾಗಲೋಟಿ ಮಠರು, ನಮ್ಮ ಜಗತ್ಪ್ರಸಿದ್ಧ ವೈದ್ಯ ವಿಜ್ಞಾನಿ ಸರ್ಜನ್ ನಾಗಲೋಟಿ ಮಠರು ಕಿಮ್ಸ್ಗಿದ್ದರು. ಅವರೆಲ್ಲ ಬಂದು ಉಪಚಾರ ಮಾಡಿದರು. ಉಪಚಾರ ಅಂದರೆ ಏನಿಲ್ಲ, ಹೀಗಾಗಿದೆ ನೋಡ್ರಿ ಡಾಕ್ಟ್ರೇ ಅಂತಂದರು. ಬುದ್ಧಿ ನೀವು ಸ್ವಲ್ಪ ಔಷಧ ತೊಗೊಳ್ಬೇಕಲ್ಲ ಅಂತಂದರು ನಾಗಲೋಟಿ ಮಠರು. ಔಷಧ ನೀವು ಕೊಡೋದು ಎದಕ್ಕೆ ಅಂತ ಕೇಳ್ತಾರೆ. ಸ್ವಾಮೀಜಿಯವರು ಕೇಳಿದರು, ಔಷಧ ಎದಕ್ಕೆ ಕೊಡ್ತೀರಿ? ಇಲ್ಲ, ನಿಮ್ಮದು ನೋವಿನ ಬಾಧೆ ಆಗುತ್ತೆ, ಅದಕ್ಕೆ ನೋವಿನ ಬಾಧೆಯನ್ನು ತಳ್ಕೊಳ್ಳೋ ಸಲುವಾಗಿ, ನೋವು ನಿವಾರಣೆಗೋಸ್ಕರವಾಗಿ ಕೊಡ್ತೀವಿ. ಹೌದಾ? ಆ ನೋವನ್ನು ತಡ್ಕೊಳ್ತೇನೆ ನಾನು. ನೀವು ನೋವಿಗಾಗಿ ಕೊಡ್ತೀರಿ, ಕಾಲು ಕೂಡ್ಲಿಕ್ಕೆ ಅಲ್ಲಲ್ಲ. ಇಲ್ಲ, ಅದು ಕಾಲು ಸಹಜವಾಗಿ ಕೂಡುತ್ತೆ, ನಾವು ಕಟ್ತೀವಿ ಅಷ್ಟೇ, ಬ್ಯಾಂಡೇಜ್ ಹಾಕ್ತೇವೆ, ಪ್ಲಾಸ್ಟರ್ ಹಾಕ್ತೇವೆ, ಅಷ್ಟು ಬಿಟ್ಟರೆ ನಾವೇನು ಮಾಡೋದಿಲ್ಲ. ಅದು ಉಳಿದಿದ್ದೆಲ್ಲ ನಿಮ್ಮ ನೋವನ್ನು ಕಳೆಯುವ ಸಲುವಾಗಿ ನಾವು ಮಾತ್ರೆ ಕೊಡ್ತೇವೆ. ಹೌದಾ? ಸರಿ, ಕಟ್ರಿ, ಮಾತ್ರೆ ಬೇಡ. ಕಟ್ರಿ, ಕಾಲು ಕಟ್ರಿ, ನಿಮ್ಮ ಯಾವ ಮಾತ್ರೆಗಳು ಬೇಡ ನನಗೆ ಅಂದಾಗ, ಅದಕ್ಕಾಗಿಯೇ ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ, 100 ನೋವನ್ನು ಸಹಿಸಿ ನಗುತ್ತಲಿರುವ ಆತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರುವ ಆತ, ಪರಮಗುರು ಆ ಸಾಧು ಮುದ್ದು ರಾಮ.
ಒಂದಾದ ನಡೆನುಡಿಗೆ ಅಷ್ಟೇ ಅಲ್ಲ, 100 ನೋವನ್ನು ಸಹಿಸಿ ನಗುತ್ತಲಿರುವ ಆತ. ವಿಚಿತ್ರ ನಿಮಗೆ ಹೇಳಬೇಕು ಅಂತಂದರೆ ಅದು ಸುಮಾರು 6 ತಿಂಗಳೇ ಬೇಕು ಕಾಲು ಕುಡ್ಕೊಳ್ಬೇಕಾದ್ರೆ ಸಹಜವಾಗಿ. ನಿಮ್ಮ ಹಾಗೆ 1 ತಿಂಗಳು 2 ತಿಂಗಳಲ್ಲೆಲ್ಲ ಬಗೆಹರಿಲಿಲ್ಲ ಸಮಸ್ಯೆ, ಸುಮಾರು 6 ತಿಂಗಳು. ಆವಾಗ ಅವರು ಹೇಳಿದರು, ಎಲ್ಲ ಸಾಧಕರಿಗೆ ಹೇಳಿದರು, ಇವತ್ತು ಆ ನಿಜಗುಣ ಶಿವಿಗಳ ಪರಮಾನುಭವದ ಗ್ರಂಥ ಪ್ರಾರಂಭ ಮಾಡೋಣ. ಏಳಲಿಕ್ಕೆ ಬರೋದಿಲ್ಲ, ಕೂಡಲಿಕ್ಕೆ ಬರೋದಿಲ್ಲ, ಕೂಡಿಸ್ಬೇಕು, ನಡೀಲಿಕ್ಕಂತೂ ಸಾಧ್ಯವಿಲ್ಲ. ಅಲ್ಲಿಯೇ ಮಲ್ಕೊಂಡಲ್ಲೇ ಯಾರೇ ಬಂದರೂ ಸಹಿತ 3 ಸಮಯ ಅವರು ಉಪದೇಶ ಮಾಡೋದು ಬಿಡಲಿಲ್ಲ. ಇದು ನಮ್ಮ ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಪದ್ಧತಿ, ಮಲ್ಲಿಕಾರ್ಜುನ ಸ್ವಾಮಿಗಳಿಂದ ಬಂದಿರತಕ್ಕಂಥ ಪದ್ಧತಿ. ಬೆಳಗಿನ ಜಾವ, ಮಧ್ಯಾಹ್ನ ಮತ್ತು ಸಾಯಂಕಾಲ ಯಾರೇ ದರ್ಶನಕ್ಕೆ ಬಂದರೂ ಕೂಡ ಬಹಳ ಗಂಭೀರವಾಗಿ ಬರ್ತಿದ್ದರು. ಮಾತಾಡ್ಸೋಕ್ಕೆ ಬರೋವರೆಲ್ಲ ಏನೋ ಅಪ್ಪುಡಿ ಕಾಲು ಮುರಿದದ ಅಂತ ತಿಳ್ಕೊಂಡು ಹೆಂಗೆ ಬರ್ತಿದ್ದರು ಅಂದರೆ ಅವರಿಗೇ ಮುರಿದೈತೆ ಅನ್ನೋ ಹಾಗೆ ಬರ್ತಿದ್ದರು ನೋಡುವವರು, ಶಿಷ್ಯರಾದವರು. ಆವಾಗ ಅವರ ಮುಖವನ್ನು ನೋಡಿ, ಅವರ ಎಲ್ಲ ಚಲನವನ್ನೇ ನೋಡಿ, ನಿಮಗೆ ಆರಾಮಾಯ್ತಿಲ್ಲ ಅಂತ ಕೇಳ್ತಿದ್ರು ಅಪ್ಪಗಳು. ಅವಾಗ ಅವರು ಅಂತಿದ್ದರು, ಅಪ್ಪಗಳಿಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ನಾವು ನೋಡೋಕೆ ಬಂದಿದ್ದೀವಿ, ನಮಗೆ ಆರಾಮಿಲ್ಲ ಅಂತ ಕೇಳ್ತಾರಲ್ಲ. ಅಂದರೆ ಎಷ್ಟು ವಿಚಿತ್ರ ಇತ್ತು. ಬಂದವರು ನೋವಿನಿಂದ ಹಾಗೆ ಹೋಗಬಾರ್ದು, ನಕ್ಕ ಹೋಗಬೇಕು. ನಕ್ಕಷ್ಟು ದಿನ ನೆನದು 10 ದಿನ ನೆನದಲ್ಲ. ನಕ್ಕಷ್ಟು ದಿನ ನೆನದು 10 ದಿನ ನೆನದಲ್ಲ. ನೀ ನಗುವ ಹೂವಾಗು ಜಗದವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ, ನಗಿಸಿ ನೀ ನಗುತ್ತಲಿರೋ ಮುದ್ದು ರಾಮ. ಹಾಗೆ ಸಿದ್ದೇಶ್ವರ ಅಪ್ಪಗಳು ಹೇಗಿದ್ದರು ಅಂತಂತಂದರೆ, ಅಷ್ಟು ಬಳಲಿಕೆಯಲ್ಲಿ ಇದ್ದರೂ ಕೂಡ ಯಾರೇ ಬಹಳ ಚಿಂತಾಕ್ರಾಂತರಾಗಿ ಬಂದಾಗ, ವ್ಯಾಕುಲರಾಗಿ ಬಂದಾಗ, ಅಪ್ಪಗಳು ಹಿಂಗೆ ಆಗಬಾರ್ದಾಗಿತ್ತು ಅಂತ ತಿಳ್ಕೊಂಡು ಅಂದ್ಕೊಂಡು ಬರೋರೇ ಎಲ್ಲರೂ. ಹೌದು, ಒಪ್ತೇನೆ, ನನ್ನ ತೊಗೊಳ್ತೀರಾ ನೀವು ನೋವನ್ನು, ನನ್ನ ನೋವನ್ನು ನೀವು ತೆಗೆದುಕೊಳ್ಳೋದಿಲ್ಲ. ಹಾಗಾದ್ರೆ ನೀವು ಯಾಕೆ ಎಷ್ಟು ಪ್ರತಿಪಿಸ್ತೀರಿ, ಯಾಕೆ ದುಃಖ ಪಡ್ತೀರಿ? ಆನಂದವಾಗಿ ಇರ್ರಿ, ಕೂಡ್ರಿ. ಮನೆಯಲ್ಲಿ ಎಲ್ಲ ಆರಾಮಿದ್ದಾರೆ, ಚೆನ್ನಾಗಿದ್ದಾರೆ. ಮಕ್ಕಳದ್ದು ಅಭ್ಯಾಸ ಹೇಗೆ ನಡೆದದ? ಇವ್ರದ್ದು ಅಭ್ಯಾಸ ಇಲ್ಲಿ ನಡೆದೈತೆ, ಕಾಲಿನ ಅಭ್ಯಾಸ. ಆದರೆ ಎಲ್ಲ ಸಾಧಕರಿಗೆ ಕೂಡಿಸಿಕೊಂಡು ಪಾಠವನ್ನು ಹೇಳುವಾಗ 100 ನೋವನ್ನು ಸಹಿಸಿ ನಗುತ್ತಲಿರುವ ಎಲ್ಲವನ್ನು ಮರೆತು ಪಾಠ ಮಾಡ್ತಿದ್ದರು. ಆನಂತರ ಇಷ್ಟಾದ ಮೇಲೆ ಸಾಯಂಕಾಲ 8:30 ಕಾಲು ಮುರಿದಾಗಿದ್ದು. ಕಾಲಿದ್ದಾಗಂತೂ ಯಾರಿಗೂ ಬಿಡುವೇ ಇಲ್ಲ, ಯಾವಾಗಲೂ ಚಿಂತನೆ. ಪ್ರಸಾದ ಕೂತರು ಅಂತಂತಂದರೆ 2-2.5 ತಾಸು ಪ್ರಸಾದ. ಊಟ ಕಡಿಮೆ, ಪ್ರಸಾದ ಕಡಿಮೆ, ಮಾತನಾಡೋದು ಜಾಸ್ತಿ. 10 ಜನ 15 ಜನ ಸಾಧಕರು ಕೂತ್ಕೊಂಡಿದ್ದರು ಅಂತಂತಂದರೆ ಒಂದು ಸಮಸ್ಯೆ ಇಟ್ಕೊಳ್ಳೋದು. ಆ ಸಮಸ್ಯೆಯನ್ನು ಇಟ್ಕೊಂಡು ಅದರ ಬಗ್ಗೆ ಚಿಂತನೆ ಮಾಡೋದು. ನೀವೇನು ಹೇಳ್ತೀರಿ, ನೀವೇನು ಹೇಳ್ತೀರಿ, ನೀವೇನು ಹೇಳ್ತೀರಿ, ನೀವೇನು ಹೇಳ್ತೀರಿ. 20 ಜನ ಇದ್ದರೆ 20 ಜನರ ಅದಕ್ಕೆ ಉತ್ತರ ಬೇರೆ ಬೇರೆ. ಲೋಕೋ ಭಿನ್ನ ರುಚಿ, ಪಿಂಡೇ ಪಿಂಡೇ ಮತಿರ್ಭಿನ್ನ. ಈ ರೀತಿಯಾಗಿರ್ತಕ್ಕಂಥ ಇಷ್ಟು ಅದ್ಭುತ. ಈ ರೀತಿಯಾಗಿ ಪರಗುಣ ಪರಮಾಣುನ್ ಪರ್ವತೀಕೃತ ನಿತ್ಯಂ, ಅವರಲ್ಲಿ ಇರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ದೊಡ್ಡ ಗುಣ ಇದ್ದರೂ ಸಹಿತ ಅದನ್ನು ಪರ್ವತದ ಆಕಾರದಲ್ಲಿ ಅದನ್ನು ಆರಾಧನೆ ಮಾಡ್ತಿದ್ರು, ಅದನ್ನು ಗ್ರಹಣ ಮಾಡ್ತಿದ್ರು, ಅಷ್ಟು ಹೊಗಳ್ತಿದ್ರು. ಏನು ಅದ್ಭುತ ಗುಣ ನಿಮ್ಮದು ಅಂತ ಹೇಳ್ಕೊಂಡು. ನಾವೆಲ್ಲರೂ ಉಪನ್ಯಾಸಕ್ಕೆ ಹೋಗಿರ್ತಿದ್ವಿ, ಅಪ್ಪಗಳದ್ದು ಉಪನ್ಯಾಸ ಇರ್ತಿತ್ತು. ಕೊನೆಗೆ ಅವತ್ತಿನ ದಿವಸ ಯಾರ್ದೋ ಒಬ್ಬರದು ಸಾಹಿತಿಗಳದ್ದು ಉಪನ್ಯಾಸ ಇಟ್ಕೊಂಡಿದ್ದರು ಅಂತಂದರೆ 1 ತಾಸು 2 ತಾಸು ಅವರೇ ಮಾತಾಡಿಬಿಟ್ರು ಅಂತಂತಂದರೆ ಜನರ ಮಧ್ಯದಲ್ಲಿ ಚಪ್ಪಾಳೆ ಹೊಡಿತಾನೇ ಇರ್ತಿದ್ದರು. ಅದು ಭಾಷಣ ಚೆನ್ನಾಗಿದೆ ಅಂತಲ್ಲ, ಎದಕ್ಕಾಗಿ ಹೊಡಿಬೇಕು? ಅವರು ಬೇಗನೆ ಮುಗಿಸ್ರಿ. ಇಷ್ಟೆಲ್ಲ ಚಪ್ಪಾಳೆ ತಟ್ಟಿದ್ರು ಸಹಿತ ಅವ್ರು ತಿಳ್ಕೊಳ್ತಿದ್ರು, ನನ್ನ ಭಾಷಣಕ್ಕೆ ಚಪ್ಪಾಳೆ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಅಪ್ಪಗಳದು ಸ್ವಾಮೀಜಿಯವ್ರದ್ದು ಆಶೀರ್ವಚನ ಇರ್ತಿತ್ತು. ಯಾವಾಗ ಹೇಳೋರು, ನಮ್ಗೆ ದೊಡ್ಡವರು ಮಾತಾಡಿದ ಮೇಲೆ ಇನ್ನೇನು ಮಾತಾಡೋದು, ಇವ್ರನ್ನ ದೊಡ್ಡವರು ಮಾಡಿ ಬಿಡ್ತಿದ್ರು. ಇದು ವಿಶೇಷ ಗುಣ. ಎಲ್ಲರಿಗೂ ಕೊರೆದು ಬಿಡ್ತಿದ್ರು ಭಾಷಣಕಾರರು. ಆದರೆ ಅಪ್ಪಗಳು ಅಂತಿದ್ರು, ಏನು ಅದ್ಭುತ ಭಾಷಣ, ಎಷ್ಟು ವಿಷಯ ಇತ್ತು ಇವತ್ತು. ಜನರಿಗೆ ಬೇಜಾರಾಗವಲ್ಲಕ, ಆದರೆ ಅವರು ಮಾತ್ರ ಎಂದೂ ಬೇಜಾರು ಮಾಡಿಕೊಳ್ತಿದ್ದಿಲ್ಲ, ಎಂದೂ ಕೂಡ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಸಹನೆ, ತಾಳ್ಮೆ ಅಂತಕ್ಕಂಥದ್ದು ಅವರಲ್ಲಿ ಇತ್ತು. ಅಂತಹ ಪೂಜ್ಯರು ಇಷ್ಟು ಸಲ 5 ಸಲ ಕೊನೆಗೆ ಕೊನೆಗೆ ಚಿಕ್ಕೋಡಿ ತಾಲೂಕು ಕೆರೂರದಲ್ಲಿ ಅಲ್ಲಿ ಕಾಲು ಮುರಿತು. ಸ್ನಾನ ಮಾಡಿ ಹೊರಗೆ ಬಂದರು.
ಸ್ನಾನಗೃಹದಿಂದ ಹೊರಗೆ ಏನು ಕಾಲಿಟ್ಟರು ಜಡ್ದು ಬಿಡ್ತು ಕಾಲು. ಬೋಲ್ಟ್ ಹಾಕಿದ್ರು ಒಳಗಡೆ, ತೆಗಿಲಿಕ್ಕೆ ಬರೋದಿಲ್ಲ. ಬಿದ್ದರು, ಕಾಲು ಮುರಿತು. ಎಲ್ಲಿ ಮುರಿದಿತ್ತು ಅಲ್ಲೇ ಅದೇ ಜಾಗದಲ್ಲೇ 5 ಸಾರಿ. ಅದು ವಿಚಿತ್ರ. ಅಷ್ಟು ಮಾಡಿಕೊಂಡು ನರಳುತ್ತಾಯಿದ್ರು. ಬಾಗಿಲು ತೆರೀಬೇಕು 11 ಗಂಟೆಗೆ, ಪ್ರಸಾದ ಸಮಯ. ಬಾಗಿಲು ತೆರೀಲಿಲ್ಲ. ಶಿಷ್ಯರಿಗೆ ಸಂಶಯ ಬಂತು, ಏನೋ ಆಗಿದೆ ಅಂತ ಹೇಳ್ಕೊಂಡು ತಿರ್ಗಾ ಬೇರೆ ಕಡೆ ಕಿಟಕಿಯಲ್ಲಿ ನೋಡಿ, ಕಿಂಡಿಯಲ್ಲಿ ನೋಡಿ ಬೇರೆ ವ್ಯವಸ್ಥೆ ಮಾಡಿ ತೆಗೆದ್ರು. ಆ್ಯಂಬುಲೆನ್ಸ್ನಲ್ಲಿ ಮತ್ತೆ ಕೊಲ್ಲಾಪುರ ಕಣೇರಿ ಮಠಕ್ಕೆ ತೊಗೊಂಡು ಹೋಗಿ ಉಪಚಾರ ಮಾಡಿದರು. ಆನಂತರ ಹೀಗೇ ನಡೀತು. ಆವಾಗಲೂ ಕೂಡ ಮತ್ತೆ ಆಸ್ಪತ್ರೆ ಅನ್ನುವಂಥದ್ದು ಅವರ ಜೀವನದಲ್ಲಿ ಇಲ್ಲವೇ ಇಲ್ಲ. ಸುಮ್ಮನೆ ಒಂದು ಆಪ್ರೇಷನ್ ಥಿಯೇಟ್ರ್ನಾಗ ಆಪ್ರೇಷನ್ ಮಾಡಿದರು. ಮಾಡಿ ವೀಲ್ ಕಾಟನ್ ಮೇಲೆ ಹಾಕ್ಕೊಂಡು ತಿರುಗಾಡಿಸ್ತಾಯಿದ್ರು. ಆ ಕಡೆ ಹೋಗೋಣ, ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಅನ್ಕೊ ಅಂತಾನೆ. ತಾವು ಎಲ್ಲಿ ಇರ್ತಿದ್ರು, ಗೆಸ್ಟ್ ಹೌಸ್ ಎಲ್ಲಿತ್ತೋ ಮೇಲೆ ಬೆಟ್ಟದ ಮೇಲೆ, ಗುಡ್ಡದ ಮೇಲೆ, ಅಲ್ಲಿಗೆ ಏರಿದೆ ಅಂತ ತಿಳ್ಕೊಳ್ಳೋದು. ಅಲ್ಲೇನು ಹೋಗಿ ಕೂತ್ಕೊಂಡ್ರು. ತಿರುಗಿ ಆ ಆಸ್ಪತ್ರೆಯ ಮುಖ, ನಿಮ್ಮ ಆಸ್ಪತ್ರೆಗೆ ಹೋಗೋದು ಬೇಡ, ಇದೇ ಆಸ್ಪತ್ರೆ, ನಿಸರ್ಗವೇ ಆಸ್ಪತ್ರೆ ಅಂತಕ್ಕಂಥದ್ದನ್ನು ಬಹಳಷ್ಟು ಅವರು ಮಾರ್ಮಿಕವಾಗಿ ಒಪ್ಕೊಂಡ್ರು. ಇಲ್ಲಿರ್ತೀನಿ, ನಾನು ಆರಾಮಿರ್ತೇನೆ ಅಂತ ತಿಳ್ಕೊಂಡು. ಅಷ್ಟಾದಮೇಲೆ ಅವರ ಆಧ್ಯಾತ್ಮಿಕ ಜೀವನ ಎಲ್ಲೇ ಹೋದರೂ ಸಹಿತ, ಯಾವುದೇ ಹಳ್ಳಿಗೆ ಹೋದರೂ ಸಹಿತ ಅವರ ಆ ವೇದಿಕೆ, ಅವರಿರ್ತಕ್ಕಂಥ ವಾಸಸ್ಥಳ, ಆಶ್ರಮ, ಹಾಗೆ ಅಲ್ಲಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆ, ಇದೆಲ್ಲವನ್ನು ನೋಡಿದಾಗ ಎಲ್ಲ ಊರಲ್ಲೂ ಒಂದೇ ತರಹ, ಎಲ್ಲಿಯೂ ಅವ್ರು ಹೇಳೋರು ಭಾರ ಆಗಬಾರದು. ನೀವೇನೇನೋ ಅಡುಗೆ ಮಾಡಿಸ್ತೀರಿ, ಬೇಡ, ಬಹಳಷ್ಟು ತುಟ್ಟಿಯಾಗಿರ್ತಕ್ಕಂಥ, ಯಾಕಂದರೆ ಇದು ಪ್ರಸಾದ. ನೀವು ಅನ್ನ ಸಾರು ಕೊಟ್ಟರು ಪ್ರಸಾದ, ಸಜ್ಕ ಕೊಟ್ಟರು ಪ್ರಸಾದ, ನೀವೇನೇನೋ ಮಾಡ್ತೀರಿ, ಭಾಳ ನಿಮ್ಮೂರು ಶ್ರೀಮಂತಿದೆ, ಬೇಕಾದಷ್ಟು ನೀವು ಮಾಡಿ ಹಾಕ್ಬೋದು. ಆದರೆ ಈ ರೀತಿ ಮಾಡಬೇಕಲ್ಲ ಅನ್ನುವಂಥದ್ದನ್ನು ಬೇರೆ ಹಳ್ಳಿಯವರು ನೋಡಿಕೊಂಡ್ರು ಅಂತಂದರೆ ನಮ್ಮನ್ನು ಇವರನ್ನು ಕರ್ಕೊಂಡು ಹೋಗೋ ಶಕ್ತಿ ನಮಗಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ನಿರಾಶೆ ಆಗ್ತದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಭಾಳ ಸರಳವಾಗಿ ನಾನು ಸಿಗಬೇಕು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸರಳತೆಯ ಸೂತ್ರ. ಇಷ್ಟೇ ಮಾಡಿರಿ. ನೀವು ಭಾಳ ದೊಡ್ಡವರಿದ್ದೀರಿ, ಶ್ರೀಮಂತರಿದ್ದೀರಿ, ಬೇಕಾದಷ್ಟು ಮಾಡಿಸ್ತೀರಿ, ಬಡವ್ರು ಯಾಕೆ ಮಾಡಿಸ್ಬೇಕು? ಬಡತನದ ಹಳ್ಳಿಗಳಿದಾವಲ್ಲ ಅಂತ ತಿಳ್ಕೊಂಡು ಬರೀ ಪಟ್ಟಣಕ್ಕಷ್ಟೇ ಹೋಗಲಿಲ್ಲ, ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಅವರ ದೇಹ ಬಿಟ್ಟಾಗ ಅವರ ಜನಸಾಗರವನ್ನು ನೋಡಿದಾಗ ಗೊತ್ತಾಗುತ್ತೆ ಅವರು ಎಷ್ಟು ದೊಡ್ಡವರಿದ್ದರು ಅಂತಕ್ಕಂಥದ್ದು. ಯಾರಿಗೂ ಸಹಿತ ನೇರವಾಗಿ ಯಾವಾಗಲೂ ಕೂಡ ಅಪ್ರೋಚ್ ಆಗ್ತಿರಲಿಲ್ಲ, ಯಾವಾಗಲೂ ಅಷ್ಟು ಸುಲಭವಾಗಿ ಸಿಗ್ತಿರಲಿಲ್ಲ, ಎಲ್ಲೋ ಹೋಗ್ತಿದ್ರು. ಆದರೆ ಯಾರೇ ಬಂದರೂ ಸಹಿತ ಭೇಟಿ ಆಗ್ತಿದ್ರು. ಅವರೆಲ್ಲ ಸುಖ ದುಃಖಗಳನ್ನು ಕೇಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿ ಇತ್ತು. ಅಂಥವರು ಬೆಂಗಳೂರಿಗೆ ಸಂಬಂಧ ಹೇಗೆ ಬಂತು ಹೇಳ್ತೇನೆ ನಿಮಗೆ. ಇಲ್ಲೇ ಒಬ್ಬರು ದ್ವಾರಕಾನಾಥ್ ಅಂತ ತಿಳ್ಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಫಿಸಿಕಲ್ ಡೈರೆಕ್ಟರ್ ಆಗಿದ್ದರು. ಬಹಳ ದೊಡ್ಡ ವ್ಯಕ್ತಿ, ಭಾಳ ಪ್ರಸಿದ್ಧ ಪೈಲ್ವಾನ್ರವರು. ಇಲ್ಲೇ ನಿಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಫಿಸಿಕಲ್ ಡೈರೆಕ್ಟರಾಗಿ ಕೆಲಸ ಮಾಡಿದವರು. ಅವರಿಗೆ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಬರೆದಿರ್ತಕ್ಕಂಥ ಈಶಾವಾಸ್ಯೋಪನಿಷತ್ತು ಅಂತಕ್ಕಂಥ ಒಂದು 18 ಮಂತ್ರಗಳ ಒಂದು ಭಾಷ್ಯ ಗ್ರಂಥ, ಅದನ್ನು ಉಪದೇಶ ಮಾಡಿದವರು ನಮ್ಮ ಗುರುಗಳು ಮಲ್ಲಿಕಾರ್ಜುನ ಸ್ವಾಮೀಜಿಯವರು, ಅದನ್ನು ಬರೆದವರು ಸಿದ್ದೇಶ್ವರ ಸ್ವಾಮಿಗಳು. ಆ ದ್ವಾರಕಾನಾಥರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಲಯದಲ್ಲಿ ಆ ಪುಸ್ತಕ ಸಿಕ್ತು. ಅದರ ವ್ಯಾಖ್ಯಾನವನ್ನು ಓದಿದರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಗ್ರಂಥ, ಅಷ್ಟೇ ಸರಳವನ್ನು ಕಲಿಸ್ತಕ್ಕಂಥ ಗ್ರಂಥ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ಅಂತಕ್ಕಂಥ ಮಂತ್ರದಿಂದ ಪ್ರಾರಂಭವಾಗಿರ್ತಕ್ಕಂಥ ಭಾಷ್ಯ, ಆಗ್ನೇಯನಯ ಸುಪಥಾರಾಯ ಯಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಅಂತಕ್ಕಂಥ ಕೊನೆಯ ಮಂತ್ರವರೆಗೂ 18 ಮಂತ್ರಗಳ ವ್ಯಾಖ್ಯಾನವನ್ನು ನೋಡಿ ಇಂಥ ಗುರುಗಳನ್ನು ನಾನು ಕಾಣಬೇಕಂತ ತಿಳ್ಕೊಂಡು 1978ರಲ್ಲಿ ಮೊದಲನೇ ಬಾರಿಗೆ ಬಂದಿರತಕ್ಕಂಥವರು ದ್ವಾರಕಾನಾಥರು. ನಾವು ಅವಾಗೆಲ್ಲ PUC ಓದ್ತಾ ಇದ್ವಿ. ಅವಾಗ ಬಂದರು, ಬಹಳ ದೊಡ್ಡ ವ್ಯಕ್ತಿ, ಪೈಲ್ವಾನರು. ಬಂದು ನಮ್ಮ ಗುರುಗಳನ್ನು ಮಲ್ಲಿಕಾರ್ಜುನ ಅಪ್ಪ ಅವರನ್ನು ಭೇಟಿಯಾದರು, ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಭೇಟಿಯಾದರು. ಹಾಗೆಯೇ ಹೋಗೋದು ಬರೋದು ನಡೀತಾ ಇತ್ತು. ಅವರ ಅನುಯಾಯಿ ಒಬ್ಬರು, ಅವರ ಶಿಷ್ಯರು, ದ್ವಾರಕಾನಾಥರ ಶಿಷ್ಯರು ಜಿ ಸಿದ್ದಪ್ಪ ಅಂತ ತಿಳ್ಕೊಂಡು, ಅವರು ಕೂಡ 82ರ ಆಸುಪಾಸಿನಲ್ಲಿ 1982ರಲ್ಲಿ ಸೇಲ್ ಟ್ಯಾಕ್ಸ್ ಆಫೀಸರ್ ಆಗಿ ಬಿಜಾಪುರದಲ್ಲಿ ಕೆಲಸ ಮಾಡ್ತಿದ್ದರು. ಅವರು ಈ ಬೆಂಗಳೂರಲ್ಲಿರ್ತಕ್ಕಂಥ ಅನೇಕರನ್ನು, ಇಂಥ ಮಹಾತ್ಮರೊಬ್ಬರು ಸನ್ಯಾಸಿ, ವೀರ ಸನ್ಯಾಸಿ ಇಲ್ಲಿದ್ದಾರೆ, ಗುರು ಶಿಷ್ಯರು ಇಬ್ಬರು ಕೂಡ ಇದ್ದಾರೆ,
ರಾಮಕೃಷ್ಣ ಪರಮಹಂಸರೋ ಸ್ವಾಮಿ ವಿವೇಕಾನಂದರೋ ಅನ್ನೋ ಹಾಗೆ. ಆದರೆ ಆಗಲೇ ಹೇಳಿದ್ನೆಲ್ಲ ಯಾರನ್ನು ಹೋಲಿಕೆ ಕೊಡಲಿಕ್ಕೆ ಆಗೋದಿಲ್ಲ. ಅವರವರೇ ಅಂತಹ ಪೂಜ್ಯರ ದರ್ಶನಕ್ಕೆ ಬಂದಿರತಕ್ಕಂಥ ದ್ವಾರಕಾನಾಥರು ಕೊನೆಗೆ ಏನು ಮಾಡ್ತಾರಂತಂದರೆ, ಆ ಗ್ರಂಥಗಳನ್ನು ಒಂದೇ ಗ್ರಂಥ ಅಲ್ಲ, ಅವ್ರು ಸಿಕ್ಕಿದ್ದು ಒಂದೇ ಗ್ರಂಥ, ಜ್ಞಾನಯೋಗಾಶ್ರಮದ ಪ್ರಕಟಣೆ. ಎಲ್ಲ ಪ್ರಕಟಣೆಗಳನ್ನು ಅಲ್ಲಿರ್ತಕ್ಕಂಥ ಉಪನಿಷತ್ತುಗಳನ್ನು, ಮುಂಡಕೋಪನಿಷತ್ತು, ಮಾಂಡುಕ್ಯ ಉಪನಿಷತ್ತು, ಭಗವದ್ಗೀತೆ, ಅದರ ಭಾಷ್ಯ ಎಲ್ಲವನ್ನು ನೋಡಿ ಬಹಳಷ್ಟು ಪ್ರಭಾವಿತರಾಗಿ ನಾನಿನ್ನು ಸನ್ಯಾಸಿ ದೀಕ್ಷೆ ತಗೊಳ್ಬೇಕಂತ ತಿಳ್ಕೊಂಡು ದ್ವಾರಕಾನಾಥರು ಬಿಜಾಪುರ ಆಶ್ರಮದಲ್ಲಿ ಕರಡಿಯೂರು ತೋಟದಲ್ಲಿದ್ದಾಗ ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಂಡ್ರು. ಅವರ ಮಕ್ಕಳಿಗೆ, ಅವರು ಕೂಡ ಒಳ್ಳೆಯ ಹುದ್ದೆಯಲ್ಲಿದ್ದರು. ದ್ವಾರಕಾನಾಥರ ಮಕ್ಕಳು ಪೂರ್ವಾಶ್ರಮವನ್ನು ತ್ಯಾಗ ಮಾಡಿ ಸನ್ಯಾಸಿ ಆದರು, ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ಸನ್ಯಾಸಿ ಆದರು. ಆನಂತರ ಸಿದ್ದೇಶ್ವರ ಸ್ವಾಮೀಜಿಯವರ ಹತ್ತಿರ ಇದ್ದುಕೊಂಡು, ಮಲ್ಲಿಕಾರ್ಜುನಪ್ಪ ಅವರು ಇರುವವರೆಗೂ ಕೂಡ ಅಲ್ಲೇ ಇದ್ದುಕೊಂಡು ಸಿದ್ದೇಶ್ವರ ಸ್ವಾಮಿಗಳವರ ಒಂದು ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ಪಾಠಾಂತರಗಳಲ್ಲಿ ಅವರು ಭಾಗವಹಿಸಿ ಅನೇಕ ಅಷ್ಟು ಭಾವುಕರಾಗ್ತಿದ್ರು. ಅಂದರೆ ದ್ವಾರಕಾನಾಥರು ನಾವು ಕಂಡಿರ್ತಕ್ಕಂಥದ್ದು ಭಾಳ ದೊಡ್ಡ ವ್ಯಕ್ತಿ. ಇನ್ನೂ ಕೂಡ ಅವರು ನಮ್ಮ ಕಣ್ಮುಂದೆ ಬರ್ತಾರೆ. ಅವರ ಒಂದು ಹಾವ, ಅವರ ಭಾವ ಬಹಳ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಮನಸ್ಸಿನಿಂದ, ಬುದ್ಧಿಯಿಂದ ಹಾಗೂ ಭುಜಬಲದಿಂದ ಕಟ್ಟುಮಸ್ತಾಗಿರ್ತಕ್ಕಂಥ ವ್ಯಕ್ತಿ. ಅವ್ರು ನೋಡಿದರೆ ಭಯ ಬರಬೇಕು. ಪೈಲ್ವಾನ್ರು ಅಷ್ಟು ದೊಡ್ಡವರು, ಅವರಲ್ಲೇ ಎದ್ದುಕೊಂಡ್ರು. ಜಿ ಸಿದ್ದಪ್ಪನವರು ಅವರು ಕೂಡ ಅಲ್ಲೇ. ಆ ನಂತರದಲ್ಲಿ 1987-88 ಆಸುಪಾಸಿಗೆ ಕೊಳ್ಳೇಗಾಲದಲ್ಲಿ ಪ್ರವಚನ ನಡೀತು. ಮೈಸೂರಿನ ಕೊಳ್ಳೇಗಾಲದಲ್ಲಿ. ಅಲ್ಲಿ ಡಾಕ್ಟರ್ ನಾಗರಾಜ್ ಅಂತಕ್ಕಂಥವ್ರು ಆಯೋಜನೆ ಮಾಡಿದರು. ಆವಾಗ ಕುಮಾರ್ ನಿಜಗುಂಡ್ರು ಅಂತಕ್ಕಂಥವ್ರು, ಆಮೇಲೆ ಕುಮಾರ್ ನಿಜಗುಂಡ್ರಾದರು. ಮೊದಲು ಅವರು ಪಿ ಬಸವಣ್ಣ ಅಂತ ಹೇಳ್ಕೊಂಡು ಹೈಕೋರ್ಟ್ನಲ್ಲಿ ಅವರು ನ್ಯಾಯವಾದಿಗಳಾಗಿದ್ದರು. ಅವರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಅಲ್ಲಿಗೆ ಕೊಳ್ಳೇಗಾಲದಲ್ಲಿ ಒಂದು ತಿಂಗಳ ಪ್ರವಚನ ಮಾಡಿಸಿದಾಗ ಅದರ ಸಮಾರೋಪಕ್ಕೆ ಪೂಜ್ಯ ಜಗದ್ಗುರು ಸುತ್ತೂರು ಮಹಾಸನ್ನಿಧಿಯವರು, ಜಗದ್ಗುರು ಅವರು ಬಂದಿದ್ದರು. ಆವಾಗ ಇವರ ಇರುವಿಕೆ, ಇವರ ವ್ಯಕ್ತಿತ್ವ, ಇವರ ಮಾತು, ಇವರ ವಿಚಾರ ಸರಣಿ, ಆಧ್ಯಾತ್ಮಿಕ ನಿಲುವು ಇವೆಲ್ಲವನ್ನು ನೋಡಿರ್ತಕ್ಕಂತಹ ಪೂಜ್ಯರು ಅವರ ವ್ಯಕ್ತಿತ್ವಕ್ಕೆ ಬಹಳಷ್ಟು ಮಾರು ಹೋದರು. ಕೊನೆಗೆ ಅಂದಿನಿಂದ ಆರಂಭವಾಗಿರ್ತಕ್ಕಂಥ ಅವರ ಇರುವದ ಸಮಾಗಮ ಕೊನೆಯವರೆಗೂ ಉಸಿರು ಇರುವವರೆಗೂ ಕೂಡ ಮುಂದುವರಿತು. ಸುತ್ತೂರು ಜಗದ್ಗುರು ಮಹಾಸನ್ನಿಧಿಯವರು ಸಹಿತ ಬಹಳಷ್ಟು ಪ್ರಭಾವಿತರಾದರು ಅವರ ವ್ಯಕ್ತಿತ್ವಕ್ಕೆ. ಅಷ್ಟೇ ಅಲ್ಲ, ಇವರನ್ನು ಬರೀ ಭಾರತ ದೇಶದಲ್ಲಿ ಅಷ್ಟೇ ಇವರ ಮಾತುಗಳು ಉಳಿಬಾರದು, ಇವು ಆ ಕಡೆಯೂ ಸ್ವಲ್ಪ ಬರಬೇಕಂತ ತಿಳ್ಕೊಂಡು ಸುಮಾರು ರಾಷ್ಟ್ರಗಳಿಗೆ, ಇವತ್ತು ಅಮೇರಿಕಾ ಇರ್ಬೋದು, ಫ್ರಾನ್ಸ್ ಇರಬಹುದು, ಇಂಗ್ಲೆಂಡ್ ಇರ್ಬೋದು, ಎಲ್ಲ ಕಡೆಗೂ ಅನೇಕ ರಾಷ್ಟ್ರಗಳಲ್ಲಿ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ತಮ್ಮ ಶಿಷ್ಯಂದರಿಗೆ, ಸುತ್ತೂರು ಜಗದ್ಗುರು ಮಹಾಸನ್ನಿಧಿಯವರ ಶಿಷ್ಯ ಪರಂಪರೆ ಬಹಳ ದೊಡ್ಡದಿತ್ತು. ಅಲ್ಲಿದ್ದವರಿಗೆ ಇಲ್ಲಿಯ ಉಪದೇಶಗಳನ್ನು ಅಲ್ಲಿ ಇಟ್ಕೊಂಡ್ರು, ಪ್ರವಚನ ಇಟ್ಟುಕೊಂಡ್ರು. ಅಲ್ಲಿಯೂ ಕೂಡ ಹೋಗಿ ಬಂದರು. ಕೊನೆಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದರು, ಜಗದ್ಗುರುಗಳು ನನಗೆ ವಿಶ್ವದರ್ಶನ ಮಾಡಿಸಿದರು. ಇಲ್ಲಕ್ಕೆ ನನಗೆ ಆಗ್ತಿರಲಿಲ್ಲ. ಜಗತ್ತನ್ನೇ ತೋರಿಸಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಆದರೆ ಅವರಂದರು, ಜಗತ್ತನ್ನು ನೀವು ಅಂತರಂಗದಲ್ಲಿ ನೋಡ್ಕೊಂಡು ಬಿಟ್ಟಿದ್ದೀರಿ, ನಾನು ಏನು ತೋರಿಸೋದು, ನಿಮಗೇನು ತೋರಿಸಿದ್ರು ಹೊರಗಡೆ ಇರ್ತಕ್ಕಂಥದ್ದು ತೋರಿಸಿದ್ದಾನೆ, ಒಳಗಿರ್ತಕ್ಕಂಥ ಅಧ್ಯಾತ್ಮದ ಜಗತ್ತನ್ನು ಕಂಡವರು ನೀವು ಅಂತಕ್ಕಂಥ ಮಾತನ್ನು ಕೇಳಿದಾಗ ಬಹಳ ಅದ್ಭುತ ಅವರ ಸಮಾಗಮ ಅಂತಕ್ಕಂಥದ್ದು. ಅಂತಹ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಇಡೀ ತಮ್ಮ ಜೀವನದ ತುಂಬ ಎಲ್ಲಿಗೇ ಹೋದರೂ ಸಹಿತ ಸಮಯ ಪಾಲನೆ ಬಹಳಷ್ಟು. ಒಂದು ಕಾಲೇಜಿಗೆ ಹೋಗಿದ್ವಿ, ಅವರೆಲ್ಲ ಸಂಘಟಕರು ಬಂದು ಹೇಳಿ ಹೋಗಿದ್ದರು, ಕಾಲೇಜಿಗೆ ಬರಬೇಕು, ಒಂದು ಉಪನ್ಯಾಸ ಮಾಡಬೇಕಂತ ಹೇಳ್ಕೊಂಡು ಹೋದ್ವಿ. ಹೋದಾಗ ಅಲ್ಲಿ ಏನು ಸಮಯ ಅಂದರೆ 11 ಗಂಟೆಯಿಂದ 11 ಗಂಟೆಗೆ ಅಲ್ಲಿಗೆ ಬರಲೇಬೇಕು. 11ಕ್ಕೆ 5 ನಿಮಿಷ ಕಡಿಮೆ ಇತ್ತು. ನಾವು ಆ ಪ್ರಾಂಗಣಕ್ಕೆ ಹೋದ್ವಿ, ಯಾರೂ ಇರಲಿಲ್ಲ, ಆಮಂತ್ರಣ ಕೊಟ್ಟವರೂ ಇಲ್ಲ, ಅಲ್ಲಿ ಯಾವ ಸಂಘಟನೆಯೂ ಇಲ್ಲ. ಕೊನೆಗೆ ಬಹಳ ದೂರ ಬಂದಿದ್ವಿ, ಸುಮಾರು 70 ಕಿಲೋಮೀಟ್ರ್ ದೂರ ಹೋಗಿದ್ವಿ. ಅಲ್ಲಿ ಬಂದಿದ್ವಿ. ಅಲ್ಲಿ ಆ ಕಾರ್ಯಕ್ರಮವನ್ನು ಯಾರೂ ಆಯೋಜನೆ ಮಾಡಿರಲಿಲ್ಲ. ಆದರೆ ಕೊಟ್ಟ ಮಾತಿಗೆ ಮಾತ್ರ ತಪ್ಪಿರಲಿಲ್ಲ. ಕೊನೆಗೆ ಅಲ್ಲೊಬ್ಬರು ಶಿಪಾಯಿಯನ್ನು ಕೇಳಿದಾಗ, ಅವರು ಗುಮಾಸ್ತರನ್ನು ಕೇಳಿದಾಗ ಏನೋ ಹೇಳಿದರು, ಕುರ್ಚಿ ಹಾಕಂತ ಹೇಳಿದಾರೆ. ಈಗ ಕುರ್ಚಿ ಹಾಕ್ತೀವಿ ಅಂತ ಹೇಳಿದರು. ಆವಾಗ ಅನ್ನಿಸ್ತು ಇವ್ರಿಗೂ ಗೊತ್ತಿಲ್ಲ, ಸಂಘಟಕರಿಗೂ ಬಂದಿಲ್ಲ, ಅಜ್ಜವರ ನಡ್ರಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿಬಿಟ್ರು. ಅಂದರೆ ಅವರು ಇನ್ನೂ ನಾವು ಕಾಯಬೇಕು, ಜನ ಬರಬೇಕು ಹಾಗೇನಿಲ್ಲ. ಒಬ್ಬರೇ ಇರಲಿ ಇಬ್ಬರೇ ಇರಲಿ, ವೇದಿಕೆ ಆರಂಭ ಅಂದರೆ ಆರಂಭ, ಆ ರೀತಿಯಾಗಿರ್ತಕ್ಕಂಥ ಸಮಯ ಪಾಲನೆ ಕೂಡ ಅವರಲ್ಲಿ ಇರ್ತಿತ್ತು. ಅವರು ಕೊನೆಯಲ್ಲಿ ಡಿಸೆಂಬರ್ 8ನೇ ತಾರೀಕು
2022 ಡಿಸೆಂಬರ್ 8ನೇ ತಾರೀಕು ಕೊಲ್ಲಾಪುರದಿಂದ, ಯಾಕಂತಂದರೆ ರೋಗ ಬಾಧೆ ಜಾಸ್ತಿ ಆಯಿತು, ಕ್ಯಾನ್ಸರ್ ಆಗಿತ್ತು. ಅದು ಗೊತ್ತಾಗಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಅವರೇ ಹೇಳಿದರು, ನೀವೇನೋ ಉಪಚಾರ ಮಾಡ್ತಾಯಿದ್ದೀರಿ, ಔಷಧ ಉಪಚಾರ ಬೇಡ, ನನಗೆ ಯಾವ ಉಪಚಾರವೂ ಕೂಡ ಬೇಡ, ಇಲ್ಲ ಬುದ್ಧಿ ಸ್ವಲ್ಪ ಉಪಚಾರ ಮಾಡಿಕೊಳ್ಬೇಕು, ಶರೀರ ಸ್ವಲ್ಪ ಅಸ್ವಸ್ಥ ಆಗಿದೆ ಅಂತ ತಿಳ್ಕೊಂಡಂದಾಗ, ಅಸ್ವಸ್ಥದ ಶಬ್ದದ ಅರ್ಥ ನನಗೆ ಗೊತ್ತಾಗಿದೆ, ನನಗೆ ಕ್ಯಾನ್ಸರ್ ಆಗಿದೆ, ಅದಕ್ಕಾಗಿ ನಿಮ್ಮ ಉಪಚಾರ ನನಗೆ ಬೇಡ ಅಂತ ತಿಳ್ಕೊಂಡು ಹೇಳಿದರು. ಕೊನೆಗೆ ಅಲ್ಲಿಂದ ಹೊರಟು ಡಿಸೆಂಬರ್ 8ನೇ ತಾರೀಕು 2022 ಅಲ್ಲಿಂದ ಹೊರಟು ಬಿಜಾಪುರಕ್ಕೆ ಬಂದ್ವಿ. ಅಲ್ಲಿ ಬಂದಾಗ ಕೊನೆಯ ಆ ದಿನಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಆ ದಿನಗಳು, ನೆನೆಸಿಕೊಳ್ಳಬೇಕು ಅವುಗಳನ್ನು. ಅದೇ ಸಮಯದಲ್ಲಿ ಸಂಜಾತ ಅಂತಕ್ಕಂಥವ್ರು ಅಮೇರಿಕಾದಲ್ಲಿದ್ದರು. ಸ್ವಾಮೀಜಿಯವರಿಗೆ ಹೀಗೆ ಆಗಿದೆ ಅಂತ ತಿಳ್ಕೊಂಡು, ಯಾಕಂದರೆ ಅಮೇರಿಕಾದಲ್ಲಿ ಅವರ ಡಿಸ್ಕೋರ್ಸ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಅವರು, ಅವರಿಗೆ ಬಹಳಷ್ಟು ನೋವಾಗಿ ಒಂದೇ ಒಂದು ದಿವಸ ಬಂದು ಮತ್ತೆ ತಿರ್ಗಾ ಹೋದರು. ಅವಾಗ ಬಂದಾಗ ಎಲ್ಲರೂ ಕೂಡ ನಾವು ಪ್ರಸಾದ ಕೂತೀವಿ, ಸ್ವಾಮೀಜಿಯವರು ಪ್ರಸಾದ ಕೂತಿದ್ದರು. ಆದರೆ ವಿಚಿತ್ರ ಅಂತಂದರೆ ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಯಾವಾಗಲೂ ಕೂಡ ತಪ್ಪಿಸ್ತಿರಲಿಲ್ಲ. ಪ್ರತಿನಿತ್ಯ ಲಿಂಗ ಪೂಜೆ ಅಂತಕ್ಕಂಥದ್ದು, ಪ್ರಸಾದ ಬಿಟ್ಟರೆ ಖರೆ ಲಿಂಗ ಪೂಜೆಯನ್ನು ಬಿಡಲಿಲ್ಲ. ಸಂಜಾತ ಅವರು, ನಾವು ಇನ್ನಿತರೆಲ್ಲ ಅನೇಕ ಜನ ಹಿರಿಯ ಸಾಧಕರೆಲ್ಲ ಕೂತ್ಕೊಂಡಿದ್ವಿ ಪ್ರಸಾದಕ್ಕೆ. ಎಲ್ಲರಿಗೂ ಪ್ರಸಾದ ಬಡಿಸಿದೆ ಅಂತಂದರು, ಬಡಿಸಿದರು. ಅವ್ರು ಲಿಂಗ ಪೂಜೆ ಆಯಿತು. ಅವರಿಗೆ ಪ್ರಸಾದ ಎಡೆ ಮಾಡಿದರು, ತಟ್ಟೆಯಲ್ಲಿ ಎಡೆ ಮಾಡಿದರು. ಎಡೆ ಮಾಡಿದ ಮೇಲೆ ಲಿಂಗಕ್ಕೆ ನೈವೇದ್ಯ ಮಾಡಿದರು. ನೈವೇದ್ಯವನ್ನು ಮಾಡಿ ಮೊದಲು ಸ್ವಲ್ಪ ಒಂದು ಗುಟುಕು ನೀರು ಕುಡಿದ್ರು, ಪೂರ್ತಿ ಅಲ್ಲ, ಒಂದು ಗುಟುಕು ನೀರು ಕುಡಿದ್ರು. ನೀವು ಪ್ರಾರಂಭ ಮಾಡಿರಿ ಅಂತಂದರು. ಎಲ್ಲರೂ ನಾವು ಪ್ರಾರಂಭ ಮಾಡಿದ್ವಿ, ಇನ್ನೇನು ಅವರು ಪ್ರಾರಂಭ ಮಾಡ್ತಾರೆ ಅಂತ ತಿಳ್ಕೊಂಡು. ಆದರೆ ಸ್ವಾಮೀಜಿಯವರು ಪ್ರಸಾದವನ್ನು ಮಾಡಲಿಲ್ಲ. ಅವತ್ತೇನು ಸರಿಸಿದ್ರು ಆ ಕಡೆಗೆ, ಕೊನೆಯವರೆಗೂ ಒಂದು ತುತ್ತು ಪ್ರಸಾದವನ್ನು ಮಾಡಲಿಲ್ಲ. ಅಷ್ಟಾದರೂ ಸಹಿತ ಶರೀರ ಹಾಗೆ ಸಾವಕಾಶ ಹಿಡಿತಾ ಹೊರಡ್ತು. ಶಕ್ತಿ ಹೊರಗಡೆಗೆ ಮಾಧ್ಯಮದವರು ಎಲ್ಲರೂ ಕೂಡ ಒಳಗಡೆ ಬರಬೇಕು, ಪ್ರವೇಶ ಮಾಡಬೇಕು, ಅಥವಾ ಅವ್ರ ಬಗ್ಗೆ ಕೇಳಬೇಕು, ಹೊರಗಡೆ ಏನೇನೋ ಸಮಾಚಾರ ಹೊರಟಿದ್ದಾವೆ ಅಂತ ತಿಳ್ಕೊಂಡು ಅಂಥೇಳಿ ಮಾಧ್ಯಮದವರು ಬಂದರು. ಬಂದಾಗ ಹೀಗೆ ಬುದ್ಧಿ ಮಾಧ್ಯಮದವರು ಬರ್ತಾಯಿದ್ದಾರೆ, ಏನು ಮಾಡೋದು ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿಕೆ ಕೊಡಬೇಕು ಅಂತ ತಿಳ್ಕೊಂಡು. ನೀವು ಯಾಕೆ ಹೇಳಿಕೆ ಕೊಡ್ತೀರಿ? ನಾ ಹೇಳಿಕೆ ಕೊಡ್ತೇನೆ, ನಾ ಆರಾಮಿದ್ದೇನೆ ಅಂತ ತಿಳ್ಕೊಂಡು ಹೇಳಿಕೆ ಕೊಡ್ತೇನಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಬಂದರು. ಒಂದು ಕರಾರು ಮಾಡಿದ್ವಿ ಮಾಧ್ಯಮದವ್ರಿಗೆ, ನೀವು ಯಾರೂ ಕ್ಯಾಮ್ರಾಗಳನ್ನು ತರಬಾರ್ದು, ಕೆಳಗಡೆ ಇಟ್ಟು ಮೇಲುಗಡೆ ಬರಬೇಕು. ಅವಾಗ ಆಯಿತು ಅಂದರು. ಎಲ್ಲರೂ ಮೇಲೆ ಬಂದರು. ಅವತ್ತು ಸ್ವಲ್ಪ ಸ್ವಾಮೀಜಿಯವರು ಸುಧಾರಿಸಿಕೊಂಡು ಬಹಳ ಶಕ್ತಿ ತುಂಬಿಕೊಂಡು, ಅಂದರೆ ಅವ್ರಿಗೆ ಸಂಶಯ ಬಂದಿರಬಾರ್ದು, ನಾನಿನ್ನು ಪ್ರಯಾಣವನ್ನು ಮಾಡ್ತಾಯಿದ್ದೇನೆ ಅಂತಕ್ಕಂಥದ್ದು ಸಂಶಯ ಬಂದಿರಬಾರ್ದು. ಆ ರೀತಿಯೊಳಗೆ ಕೂತ್ಕೊಂಡ್ರು. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡು ಮಾತನಾಡಿಸಿದರು. ಎಲ್ಲರೂ ಚೆನ್ನಾಗಿದೆ ಬುದ್ಧಿ, ತಮ್ಮ ಆರೋಗ್ಯ ಆಗಿದೆ. ನಾನು ಚೆನ್ನಾಗಿದೆ, ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ಕೇಳಿದರು. ಆರಾಮಿದ್ದೀರಿ ಬುದ್ಧಿ. ಅವರ ನಗುವಿಕೆ, ಅವರ ಒಂದು ಮುಖ ಲಕ್ಷಣ ಎಲ್ಲವನ್ನು ನೋಡಿ, ಬ್ರಹ್ಮ ತೇಜಸ್ಸನ್ನು ನೋಡಿ ಎಲ್ಲರೂ ಗಾಬರಿಗೊಂಡರು. ಏನೋ ಹೊರಗಡೆ ಏನೇನೋ ಸುದ್ದಿ ಹರಡ್ತಾ ಇದ್ದಾರೆ, ನಾವು ಕಂಡದ್ದು ಬೇರೆ, ಇದಾಗಿದ್ದು ಬೇರೆ ಅಂತ ತಿಳ್ಕೊಂಡು. ಅಷ್ಟಾದ ಮೇಲೆ ನೀವೆಲ್ಲ ಈಗ ಊಟ ಮಾಡಬೇಕಲ್ಲ ಅಂತಂತಂದರು. ಸ್ವಾಮೀಜಿಯವ್ರನ್ನ ಅಲ್ಲಿ ವ್ಯವಸ್ಥಾಪಕರನ್ನ ಕೇಳಿದರು, ಊಟ ಏನಿದೆ ಅಂತ ತಿಳ್ಕೊಂಡು. ಈಗ ಇಂಥ ಪದಾರ್ಥಗಳದಾವೆ. ಅವಾಗ ನಾನಿದ್ದೆ ಮಗ್ಗಲದಲ್ಲಿ, ಇಲ್ಲ ಬುದ್ಧಿ, ಬರೀ ನಾಷ್ಟ ಅಷ್ಟೇ ಇಲ್ಲ, ಉಪ್ಪಿಟ್ಟು ಅಷ್ಟೇ ಇಲ್ಲ, ಚೆನ್ನಾಗಿ ಸಜ್ಜೆ ರೊಟ್ಟಿ ಅದಾವೆ, ಮೊಸರು ಅದ, ಹಿಂಡೆ ಇದೆ. ಇವೆಲ್ಲ ಈ ಶಬ್ದಗಳನ್ನು ಹೇಳುವಾಗ ಅಪ್ಪಗಳಿಗೆ ಎಷ್ಟು ಆನಂದ ಆಕಿತ್ತು. ಇವ್ರನ್ನ ಉಣಿಸ್ಬೇಕಲ್ಲ, ಇವ್ರನ್ನ ಉಣಿಸ್ಬೇಕು. ಹುಗ್ಗಿ ಮಾಡಿದರೆ, ಮಾಡಿದೆ ಬುದ್ಧಿ. ಹೋಳಿಗೆ ಅದಾವ, ಹೋಳಿಗೆ ಅದಾವೆ, ಎಲ್ಲ ಹುಡ್ರಿ ಚೆನ್ನಾಗಿ ಊಟ ಮಾಡಿಸ್ರಿ. ನಿಮಗೇನು ಇಷ್ಟ ಅಂತ ಕೇಳಿದರು ಮಾಧ್ಯಮದವ್ರನ್ನು. ಮಾಧ್ಯಮದವರು ಭಾಳ ಜಾಣರಿದ್ದರು. ಬುದ್ಧಿ, ಇಲ್ಲಿ ಏನಿದ್ರು ನಮ್ಗೆ ಅಮೃತವೇ, ಇಲ್ಲಿ ಏನಿದ್ರು ನಮ್ಗೆ ಅಮೃತವೇ ಅಂತಕ್ಕಂಥ ಮಾತನ್ನು ಮಾಧ್ಯಮದವರು ಹೇಳಿದಾಗ ಆಯಿತು. ಅಮೃತಪ್ರಾಯವಾಗಿರ್ತಕ್ಕಂಥ, ಯಾಕಂತಂದರೆ ನಿಮ್ಮ ಬಾಯಲ್ಲಿ ಅಮೃತ ಬಂದದಂತಂದಮೇಲೆ ಇಲ್ಲಿಯೂ ಕೂಡ ಅಮೃತವೇ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ ಅವರನ್ನು ಕಳಿಸ್ತಾರೆ, ಪ್ರಸಾದ ಕಳಿಸ್ತಾರೆ. ಭಾಳ ಹುರುಪಾಯಿತು, ಭಾಳ ಸಂತೋಷಗೊಂಡ್ರು ಎಲ್ಲರೂ ಕೂಡ. ಇನ್ನೇನು ಅವ್ರಿಗೇನೂ ಆಗೇ ಇಲ್ಲ ಅಂತ ತಿಳ್ಕೊಂಡು. ಆದರೆ ಇದಾದ 5ನೇ ದಿವಸಕ್ಕೆ ದೇಹ ಬಿಟ್ಟಿದ್ರು ಅಪ್ಪಗಳು. ಇದಾದ 5ನೇ ದಿವಸಕ್ಕೇ. ಆಮೇಲೆ ಬೊಮ್ಮಾಯಿಯವರು ಬಂದರು, ಪ್ರಹ್ಲಾದ್ ಜೋಶಿಯವರು ಬಂದರು, ಇವರೆಲ್ಲ ಬಂದರು. ವಿರೋಧ ಪಕ್ಷದ ಅನೇಕ ನಾಯಕರು ಕೂಡ ಎಲ್ಲರೂ ಬಂದರು, ಸಿದ್ದರಾಮಯ್ಯನವರು ಎಲ್ಲರೂ ಬಂದು ಹೋದರು. ಬೊಮ್ಮಾಯಿಯವರು ಮತ್ತು
ಪ್ರಹ್ಲಾದ್ ಜೋಶಿಯವರು ಬಂದಾಗ ಪ್ರಧಾನಮಂತ್ರಿಗಳು ಮಾತನಾಡಿದರು, ಸ್ವಾಮೀಜಿ ತಾವೆಲ್ಲ ಒಳ್ಳೆಯ ಆರೈಕೆ ತೆಗೆದುಕೊಳ್ಬೇಕು, ನಾನು ವ್ಯವಸ್ಥೆ ಮಾಡ್ತೇನೆ, ಬೇರೆ ಕಡೆ ಹೋಗೋದು. ಆವಾಗ ಹೆಚ್ಚು ಮಾತಾಡ್ತಿರಲಿಲ್ಲ, ಏನು ಮಾತೇ ಇಲ್ಲ. ಎಸ್ 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 ಇಷ್ಟೇ, ಏನೂ ಮಾತಾಡಲ್ಲ. ಇವೇ 3 ಸಲ ಎಸ್ 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 ಅದು ಆಯಿತು. ಇದು ಬಹುತರ ದೇಹ ಬಿಡೋದು 3 ದಿವಸ ಆ ಸಂದರ್ಭ. ಆ ನಂತರ ಅವ್ರದ್ದೊಂದು ಇಚ್ಛೆ ಇತ್ತು. ನನಗೆ ಅನ್ನಿಸ್ತದೆ ಬಹುತರ ಇವೆಲ್ಲ ಪುಸ್ತಕಗಳ ಮಧ್ಯದಲ್ಲಿ ನನಗೆ ಸಾಂಕೇತಿಕವಾಗಿ ಸಿದ್ದೇಶ್ವರ ಸ್ವಾಮಿಗಳೆಂದರೆ ಪುಸ್ತಕ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಅವರ ವ್ಯಕ್ತಿತ್ವ. ಅವರಿಗೆ ಭಗವದ್ಗೀತೆ ಮತ್ತು ಉಪನಿಷತ್ತುಗಳು, ಸಿದ್ಧಾಂತ ಶಿಖಾಮಣಿ, ಇನ್ನೂ ಕೆಲವು ಅನೇಕ ಪುಸ್ತಕಗಳು, ಆಶ್ರಮದ ಪ್ರಕಟಣೆಗಳು, ಅವೆಲ್ಲವುಗಳನ್ನು ಕೂಡಿಸಿ ಬೇರೆ ಬೇರೆ ಸಂಪುಟಗಳಲ್ಲಿ ಒಂದು ಕಡೆ ಮಾಡಿರಿ ಅಂತ ಹೇಳಿದರು. ಅವರು ಕೊನೆಯ ಇಚ್ಛೆಯನ್ನು ಈಡೇರಿಸಬೇಕಂತ ತಿಳ್ಕೊಂಡು, ಅದು ಕೂಡ ಅವತ್ತು ಸುತ್ತೂರು ಸನ್ನಿಧಿಯವರು ಕೂಡ, ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಕೂಡ ಅವತ್ತಿದ್ದರು, ಕಣೇರಿ ಮಠದ ಪೂಜ್ಯರಿದ್ದರು, ನಾವು ಇದ್ವಿ. ಎಲ್ಲ ಆ ಪುಸ್ತಕವನ್ನು ರೆಡಿ ಮಾಡಿಕೊಂಡು, ಬೆಂಗಳೂರಿನಿಂದ ರೆಡಿ ಮಾಡಿಕೊಂಡು, ಕೆಲವೇ ಪ್ರತಿಗಳನ್ನಾದರೂ ಕೂಡ ಅವರ ಅಮೃತ ಹಸ್ತ ಹಚ್ಚಿ ಅವರ ಸಂಕಲ್ಪವನ್ನು ಈಡೇರಿಸೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು, ಅವತ್ತು ಶನಿವಾರ ದಿವಸ, ಸೋಮವಾರ ದಿವಸ ಅವರು ದೇಹ ಬಿಡೋರಿದ್ದಾರೆ, ಶನಿವಾರ ದಿವಸ ಮಧ್ಯಾಹ್ನ 1:30 ಗಂಟೆಗೆ ಅವರ ಹಸ್ತ ಹಚ್ಚಿ, ಇದರಲ್ಲಿ ಈ ಅಧ್ಯಾಯ ಇದೆ, ಇದರಲ್ಲಿ ಈ ಸಂಪುಟ ಇದೆ, ಇದರಲ್ಲಿ ಈ ಸಂಪುಟ ಇದೆ ಅಂತ ತಿಳ್ಕೊಂಡು ಭಗವದ್ಗೀತೆ, ಮಾಂಡುಕ್ಯ, ಮುಂಡಕ, ಸಿದ್ಧಾಂತ ಶಿಖಾಮಣಿ, ಇನ್ನಿತರ ಎಲ್ಲ ಗ್ರಂಥಗಳನ್ನು ಪರಮಾನುಭವೋದೆ ಇವೆಲ್ಲದರ ಪರಿಚಯ ಮಾಡಿ. ಹೌದಾ ಸರಿ. ಅದಕ್ಕಿಂತ ಮೊದಲನೇ ದಿವಸ, ಬುಧವಾರ ದಿವಸ, ಕೆ ಸಿ ಶಿವಪ್ಪನವ್ರಿಗೆ ಫೋನ್ ಹಚ್ಚಿದಾಗ ಶಿವಪ್ಪನವರು ಬಂದರು, ಭೇಟಿಯಾಯಿತು. ಸ್ವಾಮೀಜಿಯವರ ಸ್ಥಿತಿಯನ್ನು ನೋಡಿದರು, ಬಹಳಷ್ಟು ದುಃಖ ಆಯಿತು ಶಿವಪ್ಪನವ್ರಿಗೆ. ಒಂದು ಕ್ಷಣ ಕಣ್ಣೀರು ಹರಿಸಿದರು. ಆವಾಗ ಮತ್ತು ಸಾವರಿಸ್ಕೊಂಡು ನಾವೇ ಸಮಾಧಾನ ಮಾಡಿದ್ವಿ ಶಿವಪ್ಪನವ್ರನ್ನ. ಸ್ವಾಮೀಜಿಯವ್ರ ಹತ್ರ ನಿಂತ್ಕೊಂಡಾಗ ಕೇಳ್ತಾರೆ ಸ್ವಾಮೀಜಿಯವರು, ಅಷ್ಟರೊಳಗಾಗೇ ಮಾತು ನಿಂತು ಹೋಗಿಬಿಟ್ಟಿದ್ದವು. ಕೇಳ್ತಾರೆ, ಏನು ಬರೆದಿರಿ ಅಂತ ಹೇಳ್ಕೊಂಡು. ಸ್ವಾಮೀಜಿ, ಈಗ ಮುದ್ದುರಾಮನ ಮನಸ್ಸು, ಮುದ್ದುರಾಮ 30,000 ಚೌಪದನಿಗಳು ಆಗಿವೆ, 30,000 ಚೌಪದನಿಗಳು ಆಗಿವೆ ಅಂತಂದಾಗ ಸ್ವಾಮೀಜಿಯವರು ಕೈ ಮಾಡ್ತಾರೆ, 30,000 ಅವರಂತ 30,000 ಅಂದು ಅವರು ವ್ಯಕ್ತಪಡಿಸ್ತಾರೆ. ನಾನು ಯಾವಾಗ ನೋಡೋದು? ಕೊನೆಯ ಸ್ಥಿತಿ ಅದು. ಇನ್ನು 3 ದಿವಸ ಅವ್ರು ದೇಹ ಬಿಡೋದು, 30,000 ಚೌಪದನಿಗಳು. ಯಾವಾಗ ನೋಡೋದು, ಯಾವಾಗ ಓದೋದು ಅಂದಾಗ ತಕ್ಷಣವೇ ಶಂಕರ ಶಾನ್ಭಾಗ್ ಅವರು ಹಾಡಿರ್ತಕ್ಕಂತಹ ಕೆಲವೊಂದು ಮುದ್ದುರಾಮನ ವಚನಗಳನ್ನು ಅವ್ರ ಎದುರುಗಡೆಗೆ ಫೋನ್ದೊಳಗೆ ಹಚ್ಚಿ ತೋರಿಸಿದಾಗ ಖುಷಿಪಟ್ಟರು. ನಾನಂತೂ ಮುಂದಿದ್ದೆ ಅಂತಂತಂದರೆ ಯಾವಾಗಲೂ ಮುದ್ದುರಾಮನ ಬಗ್ಗೆನೇ ನಾನು ಹೇಳಬೇಕು, ಮುದ್ದುರಾಮನ ಬಗ್ಗೆ ಹೇಳಬೇಕು. ನನಗೆ ಆ ಕಡೆಗೆ ಮುದ್ದುರಾಮ ಸ್ವಾಮೀಜಿ ಅಂತ ಹೇಳ್ಕೊಂಡೆ ಹೆಚ್ಚು ಪ್ರಚಲಿತ. ಅದನ್ನು ಮಾಡಿದವರು ಬಹುತೇಕ ನಮ್ಮ ಶಿವಪ್ಪನವರು ಉತ್ತರ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಪ್ರಚಲಿತ ಇರಲಿಲ್ಲ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪ್ರವಚನ ಎಲ್ಲಿಯೇ ಸ್ವತಃ ನಾನೇ ಆಯೋಜನೆ ಮಾಡಿದರೂ ಕೂಡ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತಿರಲಿಲ್ಲ. ಒಂದೊಂದು ಸಲ ಬುದ್ಧಿಜಿಯವರು ಹೇಳ್ತಿದ್ರು, ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಿದ್ರು, ಇವತ್ತು ಮಲ್ಲಯ್ಯ ಸ್ವಾಮೀಜಿ ಭಾಷಣ ಇರಲಿ ಅಂತ ತಿಳ್ಕೊಂಡು ವಾರದಲ್ಲಿ ಒಂದು ದಿವಸ ಅವರು ಸೂಟಿ ಮಾಡ್ತಿದ್ರು, ರಜೆ ತಗೊಳ್ತಿದ್ರು, ಮುಂದೆ ಕೂತು ಕೇಳ್ತಿದ್ರು, ಪಕ್ಕದಲ್ಲಿ ಕೂತು ಕೇಳ್ತಿದ್ರು. ಆವಾಗ ನಾನು ಮೊಟ್ಟ ಮೊದಲು ಹೇಳೋದು ಸಿದ್ಧನೆಂದರೆ ಯಾರು, ಅವರನ್ನು ಕುರಿತಾಗೆ ಹೇಳೋದು. ಆವಾಗ ಅವರು ಇದು ಯಾರ್ದಿದು, ಸಿದ್ಧನೆಂದರೆ ಯಾರು, ಯಾರ್ದೋ ಅಲ್ಲ, ಯಾರ್ದೋ ಐತೆ ಅಂತ ಹೇಳಿಬಿಡ್ತಿದ್ವಿ. ಸಂತನೆಂದರೆ ಯಾರು, ಇವೆಲ್ಲವನ್ನು ಹೇಳುವಾಗ ನಾನು ಹೇಳ್ತಿದ್ದೆ. ಹಾಗೆ ಹೇಳ್ತಾ ಇರುವಾಗ ನಾನು ಮಾತನಾಡುವಾಗ ಸತ್ಸಂಗ ಹೇಗಿರಬೇಕು, ಮಾಡದಿರು ಒಡನಾಟ ಮನ ಕರಗದವರಲ್ಲಿ, ಮಾಡಿದರೆ ಸಂಘ ಅದು ಅಲಗುತ್ತಿವಿದಂತೆ, ಹುತ್ತದಲ್ಲಿ ಕರಚಾಚಿ ಹೂ ಅರಸದಿರುವುದೇನೋ, ಇರಲಿ ಸಜ್ಜನ ಸಂಘ ಮುದ್ದುರಾಮ. ಹೀಗೆ ಮಾಡದಿರು ಒಡನಾಟ ಮನ ಕರಗದವರಲ್ಲಿ. ಮತ್ತು ಏನೇನೋ ನಾವು ಹೇಳ್ಕೊತ ಹೋಗ್ತಿರ್ತೀವಿ, ನಮ್ಮ ದುಃಖವನ್ನು ಮತ್ತೊಬ್ಬರಿಗೆ ಹೇಳ್ಕೊತ ಹೋಗ್ತಿರ್ತೀವಿ. ಆದರೆ ಕವಿ ಹೇಳ್ತಾರೆ, ಅವರವರ ಕತೆಭಾರ ಅವರವರ ಎದೆ ಯುದ್ಧ, ನಿನ್ನ ಕತೆ ಕೇಳಲಿಕ್ಕೆ ಯಾರಿಗಿದೆ ಸಮಯ. ಮರುಕ ದೋಣಿಯನೇರಿ ದಯ ಭಿಕ್ಷೆ ಕೇಳಿದರು, ಅಭಿಮಾನಮಾನ ಸ್ವಾಭಿಮಾನ ಮುದ್ದುರಾಮ, ಅಭಿಮಾನಮಾನ ಧನ ಮುದ್ದುರಾಮ ಅಂತೇಳ್ಕೊಂಡು ಅದನ್ನು ಹೇಳ್ತಾ ಇರುವಾಗ
ಅಜ್ಜವ್ರು ಇನ್ನಷ್ಟು ಹೇಳ್ರಿ, ಮುದ್ದರಾಮನ ಬಗ್ಗೆ ಇನ್ನಷ್ಟು ಹೇಳ್ರಿ. ಮೀನು ಈಜಿತು ಏಕೆ, ಹಕ್ಕಿ ಹಾರಿತು ಏಕೆ, ಕಡಲು ಮೊರೆಯಿತು ಏಕೆ, ಮೊಗ್ಗರಡಿತು ಏಕೆ, ತಾರೆ ಮಿನುಗುವುದೇಕೆ, ನಾವೇ ಚಲಿಸುವುದೇಕೆ, ಏಕೆಂದರೆ ಅದೇ ಬದುಕು ಮುದ್ದುರಾಮ. ಕೊನೆಗೆ ಸರಳತೆಯ ಬಗ್ಗೆ ಒಂದು ಮಾತು ಹೇಳ್ತಿದ್ದೆ ನಾನು. ಬಹಳ ಇರುವೊಂದು ತಲೆಗಾಗಿ 100 ಟೋಪಿಗಳೇಕೆ, ಇರುವೊಂದು ತಲೆಗಾಗಿ 100 ಟೋಪಿಗಳೇಕೆ, ನಾವು ನಡೆವ ಕಾಲೆರಡು 100 ಜೋಡೇಕೆ, ಈ ಕಾಯ ಮುಚ್ಚಲಿಕ್ಕೆ ಸೀರೆ 1000 ಬೇಕೆ, ಸರಳತೆಯನೇ ಕಲಿಯ ಮುದ್ದುರಾಮ. ಇವೆಲ್ಲ ಹೇಳಿದಾಗ ಅಪ್ಪಗಳು ಅಲ್ಲೇ ಕೂತ್ಕೊಂಡು ಚಪ್ಪಾಳೆ ತಾಡ್ತಿದ್ರು. ಅಂದರೆ ಅಷ್ಟು ಅವರಿಗೆ ಇದೆಲ್ಲ ನೆನಪು ಬಂತು ಕೊನೆಯ ಕ್ಷಣದಲ್ಲಿ. ಆ ಮುದ್ದುರಾಮನ ಬಗ್ಗೆ ಆ ವಚನಗಳನ್ನು ಕೇಳಿದಾಗ ನಾನು ಕೈ ಮಾಡಿದೆ, ಹೇಳ್ರಿ ಮುದ್ದುರಾಮ ಹೇಳ್ರಿ, ಮುದ್ದುರಾಮ ಹೇಳ್ರಿ. ನನ್ನದೇ ಆಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ಟ್ಯೂನನ್ನು ನಾನು ಮಾಡ್ಕೊಂಡಿದ್ದೇನೆ. ಹಂಗೆ ಅದನ್ನು ಹಾಡ್ತಿದ್ದೆ. ಆವಾಗ ಅವರು ಅಂತಿದ್ದರು, ಯಾರಾದರೂ ಸಂಗೀತಗಾರ ಬಂದರೆ ಹಾಡ್ರಿ ಅಂತಿದ್ದರು. ನಾನು ಕೂತು ಕೇಳ್ತಿದ್ದೆ. ಅಜ್ಜವ್ರ ನೀವು ಹೇಳ್ರಿ ಅಂತಿದ್ದರು. ಆಯಿತು, ನಾನು ಯಾವುದಾದ್ರೂ ಹಾಡು ಹೇಳೋಕ್ಕೆ ಶುರು ಮಾಡಿದೆ ಅಂತಂತಂದರೆ ಅದು ಬೇಡ, ಮುದ್ದುರಾಮ ಹಾಡ್ರಿ. ಅಷ್ಟು ಶಿವಪ್ಪನವರ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇತ್ತಲ್ಲ, ಅದು ಬಹಳಷ್ಟು ಅವರನ್ನು ಮನಸ್ಸನ್ನು ಹಿಡಿದು ಬಿಟ್ಟಿತ್ತು. ನಿಜಕ್ಕೂ ಹೇಳಬೇಕು ಅಂತಂದರೆ ಕೆ ಸಿ ಶಿವಪ್ಪನವರ ಆ ಒಂದು ವ್ಯಕ್ತಿತ್ವ, ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ವ್ಯಕ್ತಿತ್ವ ಬಹಳ ಸಾಮ್ಯ ಸಾಮ್ಯ ಸಾಮ್ಯ. ಸಂತ ಜೀವನ ಇಬ್ಬರದ್ದು ಕೂಡ, ಸ್ವಂತ ಜೀವನ ಸಂತ ಜೀವನ, ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂಥ ಮಹಾತ್ಮರು ಎಷ್ಟು ಅವ್ರದ್ದೊಂದು ವಿಶೇಷ ಅಂದರೆ ಇನ್ನೊಂದು ಅಂತಂತಂದರೆ, ಶನಿವಾರ ದೇಹ ಬಿಡ್ತಾರೆ ಅಂತ ತಿಳ್ಕೊಂಡಿದ್ರು ಡಾಕ್ಟ್ರು, ಹೋಗಲಿಲ್ಲ. ರವಿವಾರ ದಿವಸ ಕಾಯ್ತಾಯಿದ್ರು, ಮಾನಿಟರ್ ನೋಡ್ತಾಯಿದ್ರು, BP ವೇರಿಯೇಷನ್ ಆಗ್ತಿತ್ತು, ನೋಡ್ತಾಯಿದ್ರು ಯಾವಾಗ ಹೋಗುತ್ತೆ ಅಂತ ತಿಳ್ಕೊಂಡು. ಇಷ್ಟು ಸತಾಯಿಸಿಬಿಟ್ರು ಡಾಕ್ಟ್ರನ್ನ ಬುದ್ಧಿಜಿಯವರು, ಸಿದ್ದೇಶ್ವರ ಸ್ವಾಮಿಗಳು. ಏನಪ್ಪ ಇದು ಹೋಗ್ತಾನೂ ಇಲ್ಲ ಉಳಿತಾನೂ ಇಲ್ಲ, ಹೇಗೆ ಮಾಡೋದು ಅಂತ ತಿಳ್ಕೊಂಡು. ಅವಾಗ ಕೊನೆಗೆ ರವಿವಾರ ದಿವಸ, ಸೋಮವಾರ ದಿವಸ ಬೆಳಗಿನ ಜಾವ ಎಲ್ಲರೂ ರೆಡಿ ಆದರು, ಇನ್ನೇನು ಮುಗೀತು ಅಂತ ತಿಳ್ಕೊಂಡು. ಇಲ್ಲ, ಗಂಟೆಗಟ್ಟಲೆ ಕಾಯ್ತಾ ಹೋಯಿತು. ಎಷ್ಟು ಅಂತಂದರೆ ಸಾಯಂಕಾಲ 6 ಗಂಟೆ 3 ನಿಮಿಷಕ್ಕೆ, ಸರಿಯಾಗಿ 6 ಗಂಟೆ 3 ನಿಮಿಷಕ್ಕೆ ವೈಕುಂಠ ಏಕಾದಶಿಯ ದಿವಸ ಅವರು ಪ್ರಾಣ ಪಕ್ಷಿ ಹೋಯಿತು. ಆವಾಗ ನಾವೆಲ್ಲರೂ ಅದು ಯಾವ ಚಲನೆಗಳೂ ಇಲ್ಲ, ನಿಶ್ಚಿಂತವಾಗಿರ್ತಕ್ಕಂಥದ್ದು, ಭಾಳ ನಿಶ್ಚಿಂತವಾಗಿರ್ತಕ್ಕಂಥ. ನಾವೆಲ್ಲ ಪ್ರಪಂಚಿಕರು, ಗೃಹಸ್ಥರು ಗೋಳಾಡ್ತೇವೆ, ದುಃಖವನ್ನು ಪಡ್ತೇವೆ. ಕವಿ ಹೇಳ್ತಾರೆ ಅವರು, ನಾವೆಲ್ಲ ದುಃಖ ಪಡ್ತೇವೆ. ಯಾರೋ ನಮ್ಮವ್ರು ತೀರ್ಕೊಂಡಾಗ, ಆತ್ಮೀಯರು ತೀರ್ಕೊಂಡಾಗ ದುಃಖ ಪಡ್ತೇವೆ, ಅಳ್ತಿರ್ತೇವೆ. ಕವಿ ಹೇಳ್ತಾರೆ, ಅವರ ಸಲುವಾಗಿ ನೀನು ಅಳುವುದಿಲ್ಲ, ಅವರ ಸಲುವಾಗಿ ಅಳುವುದಿಲ್ಲ. ಮಸಣದಲ್ಲಿ ನೀ ಅಳುತ್ತಾ ಕಣ್ಣೀರ ಕರೆಯುವಾಗ, ಶಿವಪ್ಪನವ್ರು ಹೇಳ್ತಾರೆ, ಮಸಣದಲ್ಲಿ ನೀ ಅಳುತ್ತಾ ಕಣ್ಣೀರ ಕರೆಯುವಾಗ ನಿನ್ನ ಸರದಿಯ ಚಿಂತೆ ಕಾಡಿತೆಯ ಅಲ್ಲಿ. ಅರ್ಥ ಆಯ್ತು ನಿಮ್ಗೆ? ನಾವು ಅಳ್ತಿರ್ತೇವೆ, ಸಮಾಧಿಯಲ್ಲೋ ಅಥವಾ ಚಿತೆಯಲ್ಲೋ ಹಾಕಿರ್ತೇವೆ, ಬಹಳ ದುಃಖ ಮಾಡ್ತಿರ್ತೇವೆ, ಅದೆಲ್ಲ ದೃಶ್ಯ ನೋಡ್ತಿರ್ತೇವೆ. ಆ ಶವ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ, ಅದಕ್ಕೆ ವಿಚಾರ ಇರ್ತಿತ್ತಂದ್ರೆ ಶವ ಆಗೋದಿಲ್ಲ. ಅದನ್ನು ಒಳಗಡೆಗೆ ಸಮಾಧಿಯಲ್ಲೋ ಅಥವಾ ಚಿತೆಯಲ್ಲೋ ಏರಿಸಿದಾಗ ಅಥವಾ ಕೂಡಿಸಿದಾಗ ಎಲ್ಲವನ್ನು ನೋಡಿರ್ತಕ್ಕಂಥ ವ್ಯಕ್ತಿ, ಆತ್ಮೀಯ ವ್ಯಕ್ತಿ ಬಹಳ ದುಃಖ ಮಾಡ್ತಾನೆ, ಬಹಳ ದುಃಖ ಪಡ್ತಾನೆ. ಅದಕ್ಕೆ ಕವಿ ಅದನ್ನು ವಿಚಾರ ಮಾಡ್ತಾರೆ. ಯಾರ ಸಲುವಾಗಿ ಹೇಳ್ತಾರೆ ಅವರು? ಮಸಣದಲ್ಲಿ ನೀ ಅಳುತ್ತಾ ಕಣ್ಣೀರ ಕರೆಯುವಾಗ ನಿನ್ನ ಸರದಿಯ ಚಿಂತೆ ಕಾಡಿತೆಯ ಅಲ್ಲಿ. ನಿಂದು ಇನ್ನು ನಂಬರ್ ಅದ ಅಂತ ತಿಳ್ಕೊಂಡು ನೀ ದುಃಖ ಪಡ್ತಾ ಇದೀಯಾ? ಅವನ ಸಲುವಾಗಿ ಅಲ್ಲ, ಜನ ಸಲುವಾಗಿ. ನಾನು ಸಾಯಬೇಕಲ್ಲ, ನಾನು ಬೆಂಕಿಗೆ ಇಡ್ತಾರಲ್ಲ, ಕುಣಿಯಲ್ಲಿ ಇಡ್ತಾರಲ್ಲ ಅನ್ನುವಂಥ ಭ್ರಮೆಯಿಂದ ನಿನ್ನ ಸರದಿಯ ಚಿಂತೆ ಕಾಡಿದೆ ಅಲ್ಲಿ. ಈ ಸಾವು ನನಗಲ್ಲ ಎನ್ನುವವರೇ ಬಹುಮಂದಿ. ಎಲ್ಲ ಮಾಡಿ ಮುಗಿಸಿ ಹೋಗೋ ಹೊತ್ತಿನಾಗ ಸಾಯವರು ಸಾಯಲಿ, ನಾವಿದ್ದವ್ರು ಇರೋಣ. ಏನು ಮಾಯಾ ಭ್ರಾಂತಿ ಮುದ್ದುರಾಮ. ಹೀಗೆ ನಾವು ಭ್ರಾಂತಿಯಲ್ಲಿ ಇರ್ತೇವೆ.
ಆದರೆ ನಾವೆಲ್ಲ ಸಾಧಕರು ಒಂದು ಕ್ಷಣ ಮಾನಿಟರ್ ತೋರಿಸ್ತು, ಇನ್ನೇನು ಪ್ರಾಣ ಪಕ್ಷಿ ಹೋತು ಅಂತ ಅಲ್ಲಿ ತೋರಿಸ್ತದೆ, ಆದರೆ ಇಲ್ಲಿ ಆ ಕಳೆ ಇಲ್ಲ, ಸತ್ತ ಕಳೆ ಇಲ್ಲ. ಅದು ಅವರ ವ್ಯಕ್ತಿತ್ವದ ವಿಶೇಷವಾಗಿರ್ತಕ್ಕಂಥ ಮುಖಲಕ್ಷಣ ಅಂತಕ್ಕಂಥದ್ದು. ಅಂತಹ ಮಹಾನ್ ಭಾವರು ಇಡೀ ತಮ್ಮ ಜೀವನದಲ್ಲಿ ಬರೀ ಚಿಂತನೆ ಚಿಂತನೆ ಚಿಂತನೆ. ರಾಷ್ಟ್ರ, ಈ ದೇಶ, ಈ ಸಂಸ್ಕೃತಿ, ಇಲ್ಲಿಯ ಭಾಷೆ, ಇಲ್ಲಿಯ ಯುವಕರು, ಇಲ್ಲಿಯ ಮಹಿಳೆ, ಇಲ್ಲಿಯ ಒಬ್ಬ ವ್ಯವಸಾಯಗಾರ, ಕೃಷಿಕಾರ, ಒಬ್ಬ ಶಿಕ್ಷಕ, ಒಬ್ಬ ಸೈನಿಕ, ಬಾಲಕ, ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಆದಾಗ ಒಂದು ದೇಶ ಸುಭಿಕ್ಷವಾಗಿರ್ತದೆ ಅಂತಕ್ಕಂಥದ್ದನ್ನು ಸಾಧಕರಿಗೆ ಯಾವಾಗಲೂ ಕೂಡ ಅದನ್ನು ಬಿಂಬಿಸ್ತಿದ್ರು, ಕಲಿಸ್ತಿದ್ರು. ಅವರು ಯಾವಾಗ ಹೇಳ್ತಿರಲಿಲ್ಲ. ಅವರು ಹೇಳೋದು ಯಾವಾಗಲೂ ಕೂಡ ಸಾಧಕರಿಗೆ ಆ ರೀತಿಯಾಗಿರ್ತಕ್ಕಂಥ ಹೊರಿದುಂಬಿಸುವಿಕೆ ಅಂತಕ್ಕಂಥದ್ದಿತ್ತು. ಅಷ್ಟು ಸಾಧಕರನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಅವರಲ್ಲಿ ಇತ್ತು. ಅಂತಹ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಇರದೇ ಇದ್ದರೂ ಸಹಿತ ಅವರು ಭೌತಿಕವಾಗಿ ಇರಲಿಕ್ಕಿಲ್ಲ. ಆದರೆ ಅವರ ಒಂದೊಂದು ನುಡಿಗಳನ್ನು ಕೇಳಲಾರದ ಜನ ಇನ್ನೂವರೆಗೂ ಯಾರೂ ಇಲ್ಲ. ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯ ಅವರ ಒಂದೊಂದು ಮಾತುಗಳನ್ನು ಕೇಳಬೇಕಂತ ಅನ್ನಿಸ್ತದೆ ಎಷ್ಟೆಷ್ಟೋ ಜನ. ಅಂತಹ ವಿಶೇಷ ವ್ಯಕ್ತಿತ್ವ ಹೊಂದಿಕೊಂಡಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಹೋಗಿದ್ದಾರೆ, ಅವರು ಲಿಂಗೈಕ್ಯರಾಗಿದ್ದಾರೆ ಅಂತಕ್ಕಂಥ ಭಾವನೆ ನಮಗೆ ಯಾರಿಗೂ ಕೂಡ ಇಲ್ಲ. ಅವರು ಜೀವಂತವಾಗಿರ್ತಕ್ಕಂಥವರು. ಅವರ ತತ್ವ ಸಿದ್ಧಾಂತ ಅಂತಕ್ಕಂಥದ್ದು ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ, ಅವರು ಎಲ್ಲೆಲ್ಲಿ ಇರ್ತಿದ್ರು, ಯಾವ್ಯಾವ ಊರಲ್ಲಿ ಇರ್ತಿದ್ರು, ಭಕ್ತರನ್ನು ಕರ್ಕೊಂಡು ಹೋಗ್ತಿದ್ವಿ. ಆದರೆ ಅವರ ದೇಹ ಬಿಟ್ಟ ನಂತರ ಅವ್ರದ್ದು ಒಂದು ಅಸ್ತಿತ್ವವೂ ಕೂಡ ಅಲ್ಲಿ ಉಳಿಲಿಲ್ಲ. ಅವರ ಅಂತಿಮ ಪತ್ರವನ್ನು ನಮನ ಪತ್ರವನ್ನು ತಾವೆಲ್ಲ ನೋಡಿದ್ದೀರಿ. ಯಾವುದೂ ಬೇಡ, ನಮ್ಮ ಕುರುಹುಗಳು ಏನೂ ಬೇಡ ಅಂತ ತಿಳ್ಕೊಂಡು ಅಂತ ವಿಚಾರ ಮಾಡಿಕೊಂಡು ಅಗ್ನಿಸ್ಪರ್ಶ ಮಾಡಿ ಆ ಬೂದಿಯನ್ನು ಮಹಾಸಾಗರಕ್ಕೆ ಅದನ್ನು ತರ್ಪಣ ಮಾಡಿರ್ತಕ್ಕಂಥದ್ದು. ಅಂಥವರು ಯಾವ ಕುರುಹುಗಳನ್ನು ಇಡಲಾರದೆ ಹೋದರೂ ಸಹಿತ ನಾವು ಹೇಳ್ತಿದ್ವಿ, ಅವರಿದ್ದಲ್ಲಿ ಹೋಗ್ತಿದ್ವಿ. ಈಗ ಹಾಗಲ್ಲ, ನಾವಿದ್ದಲ್ಲಿ ಅವರಿದ್ದಾರೆ, ನಾವೆಲ್ಲಿದ್ದೇವೆ ಅವರು ಅಲ್ಲಿದ್ದಾರೆ. ಅಂಥ ಒಬ್ಬ ಮಹಾನ್ ದಾರ್ಶನಿಕ ಪುರುಷರು ಇವತ್ತು ಭೌತಿಕವಾಗಿ ನಮ್ಮ ಕಣ್ಣೆದುರಿಗೆ ಇರದೇ ಇದ್ದರೂ ಕೂಡ ಆಂತರಂಗಿಕವಾಗಿ ನಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಅವರನ್ನು ಆರಾಧನೆ ಮಾಡ್ತಕ್ಕಂಥ ಕೋಟಿ ಕೋಟಿ ಜನ ಇಡೀ ಅಖಂಡ ಭಾರತ ದೇಶದ ತುಂಬಲು ಕೂಡ ಅವರ ಅನುಯಾಯಿಗಳಂತಕ್ಕಂಥವ್ರು, ಶಿಷ್ಯ ಬಳಗ ಅಂತಕ್ಕಂಥದ್ದು, ಅವರ ಮಾತನ್ನು ಕೇಳಿರ್ತಕ್ಕಂಥವರು. ಅವರ ಮಾತುಗಳು ಎಂಥವರಿಗೂ ಕೂಡ ಚೇತುಹಾರಿಯಾಗಿರ್ತಕ್ಕಂಥ ಮಾತುಗಳು. ಅಂಥವರ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಪರಿಚಯವನ್ನು, ಅರ್ಥಾತ್ ಅವರ ಸ್ಮರಣೆಯನ್ನು ಮಾಡಿಕೊಳ್ಳೋದೇ ನಾವು ಅವರಿಗೆ ಅರ್ಪಿಸ್ತಕ್ಕಂಥ ದೊಡ್ಡ ನಮನಾಂಜಲಿ. ಏನೂ ಇಲ್ಲ. ಅವರು ಇದ್ದಾಗಲೂ ಕೂಡ ಏನೇನು ಯಾರಿಂದಲೂ ಏನೂ ತೆಗೆದುಕೊಳ್ತಕ್ಕಂಥ ಪ್ರಸಂಗ ಇಲ್ಲ. ಎಷ್ಟು ದೊಡ್ಡವರು ಅಂತಂದರೆ ನಮ್ಮ ಗುರುಗಳು ಹಾಗೆ ಇದ್ದರು. ಮಲ್ಲಿಕಾರ್ಜುನ ಸ್ವಾಮಿಗಳವರು ಬೀದರ್ ಪ್ರವಚನಕ್ಕೆ ಹೋಗಿದ್ವಿ. ಬೀದರ್ದಲ್ಲಿ ಪ್ರವಚನ ಇತ್ತು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವ್ರದ್ದು, ನಮ್ಮ ಗುರುಗಳದ್ದು. ನಾವೆಲ್ಲ ಇದ್ದಾಗ ಅಲ್ಲಿಂದ ಪ್ರವಚನ ಮುಗಿಸ್ಕೊಂಡು ಹೋಗುವಾಗ ಅನೇಕರು ತಮ್ಮ ದೊಡ್ಡದೊಂದು ಭಕ್ತಿ ಕಾಣಿಕೆಯನ್ನು ಇಟ್ಟರು. ಇದನ್ನು ಒಯ್ಯಬೇಕ್ರಪ್ಪ, ಇದು ತಾವು ಒಯ್ಯಬೇಕು ಬಿಜಾಪುರಕ್ಕೆ ಅಂತ ತಿಳ್ಕೊಂಡು. ಏನು ಮಾಡಲಿ ತೊಗೊಂಡು ಹೋಗಿ, ನಾನು ಏನು ಮಾಡಲಿ ಅಂದಿಲ್ಲ. ಬೀದರ್ ಜನರ ಒಂದು ಗುರುತಿಗಾಗಿ ಇದನ್ನು ಎಷ್ಟೆಲ್ಲ ಹಣ ಒಯ್ಯಬೇಕು ಅಂದಾಗ ಅವರಂದರು, ಹೌದಾ, ನಿಮ್ಮ ಊರಿನ ಗುರುತು ಉಳಿಬೇಕಾ? ನನಗೆ ಒಳ್ಳೆಯದಾಯಿತು. ಒಂದು ಕೆಲಸ ಮಾಡಿರಿ, ನಿಮ್ಮ ಬೀದರ್ ನಾನು ಸಾಯುವವರೆಗೂ ಆ ಗುರುತು ಉಳಿತದೆ. ಒಂದು ಕೆಲಸ ಮಾಡಿರಿ, ಒಂದು ಕಬ್ಬಿಣ ಸಲಾಕೆಯನ್ನು ಕಾಯಿಸ್ರಿ ಬೆಂಕಿಯಲ್ಲಿ. ಅದನ್ನು ಕಾಯಿಸಿ ಆ ಕಬ್ಬಿಣದ ಸಲಾಕೆಯನ್ನು ನನ್ನ ಬೆನ್ನ ಮೇಲೆ ಒಂದು ಬರಿ ಕೊಡ್ರಿ. ಅದು ಎಲ್ಲಿವರೆಗೆ ಇರ್ತದೆ, ನಾನು ಸಾಯುವವರೆಗೂ ಕೂಡ ನನ್ನ ಶರೀರದ ಮೇಲೆ ಇರ್ತದೆ. ಇದು ದೊಡ್ಡ ಗುರುತಲ್ಲ ನಿಮ್ಮದು. ಅಂದರೆ ತ್ಯಾಗ ಅಂದ್ರೆ ತ್ಯಾಗೇನ ಏಕೇನ ಅಮೃತತ್ವ ಮಾನಶಿಹೋ ಎಂಬ ಶ್ರುತಿವಾಕ್ಯದಂತೆ ಗುರುಗಳು ಹಾಗೆ ನಡೆದರು. ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು, ಇವರು ಕೂಡ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಅದಕ್ಕಿಂತ ಮಿಗಿಲಾಗಿ ಜೇಬಿಲ್ಲದ ಸಂತ ಸಿದ್ದೇಶ್ವರ ಸ್ವಾಮೀಜಿಯವರು. ಯಾವಾಗಲೂ ಕೂಡ ಒಂದು ಪೈಯನ್ನು ಕೂಡ ಎಲ್ಲಿಯೂ ಕೂಡ ಏನೇನು ಗಳಿಸಿರ್ತಕ್ಕಂಥವರಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಬರೀ ಗ್ರಂಥ ಪುಷ್ಪಗಳು, ಬರೀ ಗ್ರಂಥ. ಒಬ್ಬರು ಶಂಕರ ಉತ್ತೂರು ಅಂತ ತಿಳ್ಕೊಂಡು ಮುಧೋಳದವರು, ವಿನೋಬಾ ಭಾವೆಯವರ ಶಿಷ್ಯರು. ಅವ್ರು ಯಾವಾಗಲೂ ಬಂದರೂ ಕೂಡ ಖಾಲಿಗಲೇ ಬರ್ತಿರಲಿಲ್ಲ. ಒಂದು ಹೊಸ ಪುಸ್ತಕ ತೊಗೊಂಡು ಬರೋದು, ಬಂದು ಅದನ್ನು ಕೊಟ್ಟು ನಮಸ್ಕಾರ ಮಾಡ್ತಿದ್ರು. ಯಾವ ಹೂ ಇಲ್ಲ, ಯಾವ ಮಾಲೆ ಇಲ್ಲ, ಏನಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಎಲ್ಲರೂ ಅವರ ಖಾಲಿಗಲೇ ಬಂದರು ಅಂತಂತಂದರೆ ಇವತ್ತು ಪುಸ್ತಕ ಇಲ್ಲ, ಹಿಂಗೆ ಕೈ ಮಾಡ್ತಿದ್ರು ಅಪ್ಪಗಳು.
ಅವಾಗ ಇಲ್ಲ ಬುದ್ಧಿ, ನಾನು ಆ ಕಡೆ ಹೋಗಲಿಲ್ಲ, ಇಲ್ಲೇ ಸಮೀಪ ಬಂದಿದ್ದೆ, ಭೇಟಿಯಾಗಿ ಹೋಗ್ಬೇಕಂತ ತಿಳ್ಕೊಂಡು ಬಂದೆ. ಅಂದರೆ ಯಾರ್ಯಾರು ಏನೇನು ಕೊಡ್ತಿದ್ರಲ್ಲ, ಮತ್ತು ಕೊಟ್ಟು ವಸ್ತುವನ್ನು ತಕ್ಷಣ ಅದನ್ನು ಮುಟ್ಟಿಸೋವಂಥ ವ್ಯವಸ್ಥೆ. ಅದಕ್ಕೆ ಅವರು ಕವರ್ ಹಾಕಿರದೇ ಇದ್ದರೂ ಕೂಡ ಇವರೇ ಅದಕ್ಕೆ ಕವರ್ ಹಾಕಿ ಚೆನ್ನಾಗಿ ಇದನ್ನು ಕಾಪಾಡಿಕೊಂಡು ಹೋಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕೊಡ್ತಿದ್ರು. ಯಾವಾಗಲೂ ಕೂಡ ಯಾವುದೇ ಗ್ರಂಥಾಲಯದಿಂದ ಪುಸ್ತಕ ತೊಗೊಂಬರಲಿ, ಎಲ್ಲಿಂದನೇ ತೊಗೊಂಬರಲಿ, ಅದರ ಒಂದು ವಿಶೇಷ ಅಂದರೆ ಪ್ರಕಟವಾಗಿರ್ತಕ್ಕಂಥ ಗ್ರಂಥ ಭಾರತ ದೇಶದಲ್ಲಿ ಯಾವುದೇ ಒಂದು ತತ್ವಶಾಸ್ತ್ರದ ಗ್ರಂಥ ಪ್ರಕಟ ಆಯಿತು ಅಂತಂದರೆ ಮೊದಲು ಮುಟ್ಟೋದು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ. ಇನ್ನೂ ಅದು ಹೊರಗಡೆ ಮಾರ್ಕೆಟಿಗೆ ಬಂದಿರೋದಿಲ್ಲ. ಆದರೆ ಮೊದಲು ಬರೋದು ಎಲ್ಲಿ ಅಂತಂದರೆ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ. ಅವ್ರು ಓದ್ತಕ್ಕಂಥದ್ದು ಎಷ್ಟು ತಾಸುಗಟ್ಟಲೆ ಕೂತ್ಕೊಂಡು ಅವ್ರಿಗೆ ಓದೋತಿರಲಿಲ್ಲ. ಅದರಿಂದ ಏನಿತ್ತೋ ಒಂದು ಕಲೆ ಅಂತಕ್ಕಂಥದ್ದು ಸುಮ್ಮನೆ ಸಹಜವಾಗಿ ಒಂದು ಸಲ ಹಿಂಗೆ ಪುಟ ತಿರುಗಿಬಿಟ್ರು ಅಂತಂದರೆ 10 ನಿಮಿಷದಲ್ಲಿ ಓದಿ ಮುಗಿಸ್ಬಿಡ್ತಿದ್ರು. ಅಷ್ಟೊಂದು ಜ್ಞಾನ ಅಂತಕ್ಕಂಥದ್ದು. ಅಂಥ ವ್ಯಕ್ತಿತ್ವವನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನನಗೆ ತಿಳಿದ ಮಟ್ಟಿಗೆ ಒಂದಿಷ್ಟು ಶಬ್ದಗಳ ರೂಪದಲ್ಲಿ ನಾನು ಹೇಳಿದ್ದೇನೆ. ಅಂತಹ ಅವ್ರು ಎಲ್ಲಿ ಹೋದರು ಅಂದರೆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿಗೆ ಹೋದ ನಂತರ ತಿರುಗಿ ಬರುವುದಿಲ್ಲವೋ, ನದಿ ಹೋಗಿ ಸಾಗರಕ್ಕೆ ಸೇರಿದಾಗ ಸಾಗರ ತಿರುಗಿ ಬರುವುದಿಲ್ಲವೋ ನದಿಯಾಗಿ, ಹಾಗೆ ಪೂಜ್ಯರು ಮಹಾ ಬಯಲಿನಲ್ಲಿ ಬೆರೆತು ಹೋಗಿರ್ತಕ್ಕಂಥ ಮಹಾತ್ಮರು, ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ, ಇವತ್ತು ವಿಘ್ನೇಶ್ ಅವರು, ಉಮೇಶ್ ಅವರು ಮತ್ತು ಶಂಕರ್ ಶಾನ್ಭಾಗ್ ಅವರನ್ನು ನೋಡ್ತಕ್ಕಂಥದ್ದೇ ನಮ್ಮ ಭಾಗ್ಯ ಅಂತಕ್ಕಂಥದ್ದು. ಅವರ ಸಂಗೀತವನ್ನು ಕೇಳ್ತಕ್ಕಂಥ ಭಾಗ್ಯ. ಅಂತಹ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಇಲ್ಲಿಗೆ ಆಮಂತ್ರಿಸಿ 2 ಮಾತುಗಳನ್ನು ಹೇಳಿಸಿದ್ದು ಅಷ್ಟೇ ಅಲ್ಲ, ನನಗೆ ಈ ಗ್ರಂಥಲೋಕವನ್ನು ತೋರಿಸಿದ್ರಲ್ಲ ರಾಷ್ಟ್ರೋತ್ಥಾನ ಈ ಕಟ್ಟಡದಲ್ಲಿ, ಬಹಳ ಖುಷಿ ಅಂತಕ್ಕಂಥದ್ದಾಯಿತು. ಪ್ರತಿಯೊಂದರಲ್ಲೂ ನಾನು ಏನು ನೋಡಬೇಕು ಅಂದರೆ ಸಿದ್ದೇಶ್ವರ ಸ್ವಾಮಿಗಳನ್ನೇ ನೋಡಬೇಕು, ಪ್ರತಿಯೊಂದು ಗ್ರಂಥದಲ್ಲೂ ಕೂಡ. ಯಾಕಂದರೆ ಸರಸ್ವತಿ ಗ್ರಂಥ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು ಅಂದರೆ ಗ್ರಂಥ. ಅಂತಹ ವ್ಯಕ್ತಿತ್ವವನ್ನು ಹೊಂದಿಕೊಂಡಿರ್ತಕ್ಕಂಥ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮುಂದಿನ ಭಾವಿ ಭವಿಷ್ಯತ್ತು ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳ ಮೇಲೆ ಇರಲಿ, ಯುವಕರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ಸಂಘಟಕರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.